ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು SSC GD ಕ್ವಶನ್ ಪೇಪರ್ ಇಂಗ್ಲೀಷ್ ಕ್ವಶನ್ ಪೇಪರ್ ಬಿಡಿಸೋಣ. ಇವತ್ತಿನ ಸೆಟ್ಟ 9ನೇ ಸೆಟ್ಟ. ಇದು ಈಗಾಗಲೇ ಒಂದು 8 ಸೆಟ್ ಕ್ವಶನ್ ಪೇಪರ್ ನಾನು ಬಿಡಿಸಿದ್ದೀನಿ. ಇದು 9ನೇದಾಗಿರೋದ್ರಿಂದ ಈಗ ನಿನ್ನೆ ನಾನು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದು, ಸ್ವಲ್ಪ ಮ್ಯಾಥ್ಸ್ ಅಪ್ಲೋಡ್ ಮಾಡಿದ್ದೆ ಮೊನ್ನೆ. ಅದು ಚೆನ್ನಾಗಿ ಆಡಿಯೋ ಕ್ವಾಲಿಟಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತಾಯಿತ್ತು. ಇವತ್ತಿನ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಹಂಗೆ ಆನಂತರ ಇನ್ನೊಂದು ಏನು ಹೇಳ್ಬೇಕಂತಂದರೆ, ನಾನು ಮ್ಯಾಥ್ಸ್ ಕ್ಲಾಸ್ ಮಾಡಬಾರ್ದು ಅಂತ ತಿಳಿತಾ ಇಲ್ಲ. ಯಾಕಂತಂದರೆ ಯಾರೂ ನೋಡ್ತಾ ಇಲ್ಲ ಅದನ್ನು. ಅದಕ್ಕೋಸ್ಕರ ನಾನು ಮ್ಯಾಥ್ಸ್ ಕ್ಲಾಸನ್ನು ಮಾಡೋದು ನಿಲ್ಲಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಂಗ್ಲೀಷು ಮತ್ತು ರೀಸನಿಂಗು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋದಿಂದ ಕಂಟಿನ್ಯೂಸ್ ಈಗ ಮತ್ತೆ ನಾನು ನೆಕ್ಸ್ಟ್ ವೀಕ್ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಎಕ್ಸಾಮ್ ಬರೋದ್ರಾಗ ನಾನು ಇಂಗ್ಲೀಷ್ ಒಂದು 10ರಿಂದ 15 ಕ್ವಶನ್ ಪೇಪರ್ ಬಿಡಿಸ್ತೀನಿ. ಆನಂತರ ರೀಸನಿಂಗ್ ಅಂತೂ ಈಗ ಸಾಕಷ್ಟು ಕ್ವಶನ್ ಪೇಪರ್ ಬಿಡಿಸಿದ್ದೀನಿ. ಅರೌಂಡ್ 25 ತನಕ ರೀಸನಿಂಗ್ ಆಗುತ್ತೆ. ಈ ಮಂತ್ ಎಂಡದೊಳಗೆ ರೀಸನಿಂಗ್ 20 ಕ್ವಶನ್ ಪೇಪರ್ 30 ಕ್ವಶನ್ ಪೇಪರ್ ರೀಸನಿಂಗ್ ಆಗುತ್ತೆ. ಇಂಗ್ಲೀಷ್ ಒಂದು 15 ತನಕ ಆಗುತ್ತೆ. 15ರಿಂದ 20 ಆಗುತ್ತೆ. ಓಕೆ, ಈಗ ಮುಂದಿನ ತಿಂಗಳ ತನಕ ಎಕ್ಸಾಮ್ ಇದೆ ಅಂತ ಅನಿಸುತ್ತೆ ನನಗೆ. ಅದಕ್ಕಾಗಿ ಈ ತಿಂಗಳ ತನಕ ನಾನು ಲಾಸ್ಟ್ ವಿಡಿಯೋ ಮಾಡ್ತೀನಿ GD ಸಲುವಾಗಿ. ಆನಂತರ ನೆಕ್ಸ್ಟ್ ನನ್ನ ಪ್ಲ್ಯಾನ್ ಬೇರೆ ಇದೆ, ನೋಡೋಣ. ಓಕೆ, ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೆ @ ಅಂತ ಹಾಕಿ ನೀವು ನಮ್ಮ ಚಾನಲ್ ನೇಮನ್ನು ಸ್ಮಾಲ್ ಲೆಟರ್ ಒಳಗೆ ಹಾಕಿದರೆ ಸರ್ಚ್ ಬಾಕ್ಸ್ ಒಳಗೆ ನಮ್ಮ ಚಾನಲ್ ಸಿಗುತ್ತೆ. ನೀವು ಅದನ್ನು ಜಾಯ್ನ್ ಆಗ್ಬೋದು. ಅದರಲ್ಲಿ ನಾನು ಇಂಪಾರ್ಟೆಂಟ್ ನ್ಯೂಸ್ಗಳನ್ನು ಮತ್ತು ಇಂಪಾರ್ಟೆಂಟ್ ಏನೇನು ರಿಕ್ರೂಟ್ಮೆಂಟ್ ಕರಿತಿರ್ತಾರಲ್ಲ ಅಂಥವೆಲ್ಲ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಂತರ ಎಲ್ಲರೂ ಈ ಕ್ಲಾಸಿದ ನಂತರ ನಾನು ಕೆಲವೊಂದಷ್ಟು PDF ನಾನು ಇದ್ರೊಳಗೆ ಶೇರ್ ಮಾಡ್ತೀನಿ. ಅದಕ್ಕಾಗಿ ಈ ಅನೋಟೇಷನ್ PDF ಅಂತಾರಲ್ಲ, ಅದನ್ನು ನಾನು PDF ಶೇರ್ ಮಾಡ್ತೀನಿ. ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅಂತಂದು ಹೇಳ್ತಾ, ಇಲ್ಲಿ ಕ್ವಶನ್ಸ್ಗಳನ್ನು ನೋಡೋಣ. ಈಗ ಇಂಗ್ಲೀಷ್ ಕ್ವಶನ್ ಪೇಪರ್ 1ನೇ ಕ್ವಶನ್ದಾಗ ಇದರದ್ದು ಅಪ್ರಾಪ್ರಿಯೇಟನ್ನು ತುಂಬಬೇಕಂತ ಹೇಳೋಣ. ಅಪ್ರಾಪ್ರಿಯೇಟ್ ಆಪ್ಷನ್ ಯಾವುದು ಅಂತ ಕೇಳ್ತಾನೆ. ಇಲ್ಲಿ ನೋಡಿರಿ, ಓದ್ರಿ ಇದನ್ನು ಮೊದಲು ಓದಿ ನೀವು ಅಪ್ಲೈ ಮಾಡೋಕೆ ನೋಡಿರಿ, ಅಂದರೆ ಆನ್ಸರ್ ಮಾಡೋಕೆ ನೋಡಿರಿ. ಆನಂತರ ಪಾಸ್ ಮಾಡಿರಿ, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋಕೆ ನೋಡಿರಿ. ಅದು ಕರೆಕ್ಟ್ ಆಗ್ತಿತ್ತು, ನಾನು ಹೇಳಿದ ನಂತರ ಕರೆಕ್ಟ್ ಆಗ್ತೈತಿ ಇಲ್ಲ ನೀವು ಕನ್ಕ್ಲೂಡ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಇದನ್ನು ಓದ್ರಿ. ಇಫ್ ವಿ ಹ್ಯಾವ್ ಟು ಸೆಂಡಿಂಗ್ ಎ ಮೇಲ್ ಟುಡೇ ವಿ ಶಾಲ್ ಗೆಟ್ ಎ ರಿಪ್ಲೈ ಇನ್ 2 days ಅಂತ ಹೇಳ್ತಾನೆ. ಅಂದ್ರೆ ಅರ್ಥ, ಈಗ ನಾವು ಸೆಂಡ್ ಮಾಡಿರೋ ಮೇಲನ್ನು ಇನ್ನು 2 ದಿನ ಬಿಟ್ಟು ನಮಗೆ ರಿಪ್ಲೈ ಬರ್ತೈತಿ ಅಂತ ಹೇಳ್ತೈತೆ ಸೆಂಟೆನ್ಸ್ ಒಳಗೆ. ಬಟ್ ಇಲ್ಲಿ 2 ಕೊಟ್ಟಾನ. 2 ಮುಂದೆ ING ಫಾರ್ಮ ಬರೋದಿಲ್ಲ. 2 ಮುಂದೆ ING ಫಾರ್ಮ್ ಯಾವಾಗಲೂ ಬರೋದಿಲ್ಲ, ಅಂದರೆ ಸೆಂಡ್ ಅಷ್ಟೇ ಬರಬೇಕು. ಓಕೆ, ಇಲ್ಲೂ ತಪ್ಪೈತಿ. ಆನಂತರ ಇಲ್ಲಿ ಯಾವ ಕೊಟ್ಟಾನ, ಯಾವ ಬರೋದಿಲ್ಲ. ಯಾಕಂತಂದ್ರೆ ಇಪ್ ಅಂತ ಕೊಟ್ಟು ಇಲ್ಲಿ ಫ್ಯೂಚರ್ ಟೆನ್ಸ್ದ ಫಾರ್ಮುಲಾ, ಫ್ಯೂಚರ್ ಟೆನ್ಸ್ದಾಗ ಅದಾವು. ಇದು ಶಾಲಾ ಫ್ಯೂಚರ್ ಟೆನ್ಸ್ದಾಗ ಬರ್ತೈತಿ. ಹಾಗಾಗಿ ನಾವು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಾಗ ಯೂಸ್ ಮಾಡಬೇಕು. ಫಸ್ಟ್ ಸೆಂಟೆನ್ಸ್ ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರಬೇಕು. ಇಫ್ ವಿ ಸೆಂಡ್ ಎ ಮೇಲ್ ಟುಡೇ ಅಂದ್ರೆ ವುಡ್ಡು ಪಾಸ್ಟ್ ಟೆನ್ಸ್ ಆಗ್ತೈತಿ, ವಿಲ್ ಫ್ಯೂಚರ್ ಟೆನ್ಸ್ ಆಗ್ತೈತಿ, ಯಾವ ಪ್ರೆಸೆಂಟ್ ಟೆನ್ಸ್ ಒಳಗೆ ಬರ್ತೈತಿ, ಬಟ್ ಬೇರೆ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಇದನ್ನು ಯೂಸ್ ಮಾಡಬೇಕು. ಅದಕ್ಕಾಗಿ ಆನ್ಸರ ಇಫ್ ವಿ ಹ್ಯಾವ್ ಟು ಚೇಂಜ್ ಮಾಡಿ ಏನು ಮಾಡಬೇಕು, ಇಫ್ ವಿ ಸೆಂಡ್ ಎ ಮೇಲ್ ಟುಡೇ ಅಂದರೆ ಇವತ್ತು ನಾವು ಸೆಂಡ್ ಮಾಡಿದ್ರೆ ಇನ್ನು 2 ದಿನ ಬಿಟ್ಟು ನಮ್ಗೆ ರಿಪ್ಲೈ ಸಿಗ್ತೈತಿ ಅಂತ ಹೇಳ್ತಾನೆ. ಅದಕ್ಕಾಗಿ ಆನ್ಸರ್ ಏನಾಗುತ್ತೆ, ನಮ್ಗೆ ಆನ್ಸರ ಇಲ್ಲಿ 2ನೇದು ಆನ್ಸರ್ ಆಗುತ್ತೆ. ಅದಕ್ಕೋಸ್ಕರ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಬರೋದಿಲ್ಲ. ಇದು 2 ಮತ್ತು ಸೆಂಡಿಂಗ್, 2 ಮುಂದೆ ಈ ING ಫಾರ್ಮ ಬರೋದಿಲ್ಲ. ಇಷ್ಟು ನೆನ್ಪಿಟ್ಕೊಳ್ರಿ. ಓಕೆ, ಭಾಳಷ್ಟು ರೇರ್ ಕೇಸ್ ಅದ 2 ಮುಂದೆ ING ಬರೋದು. 2 ಮುಂದೆ ಯಾವಾಗಲೂ ING ಫಾರ್ಮ್ ಮುಂದೆ ವರ್ಬ್ ಯಾವಾಗಲೂ ಬರೋದಿಲ್ಲ, ನೆನ್ಪಿಟ್ಕೊಳ್ರಿ ಅದನ್ನೊಂದು. ಓಕೆ, ಈಗ 2ನೇ ಕ್ವಶನ್ ನೋಡಿರಿ. ಇಲ್ಲೇನು ಹೇಳೋಣ, ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಪಾಸ್ಟ್ ಟೆನ್ಸ್. ಇದು ಯಾವ ಸೆಂಟೆನ್ಸ್ದಾಗ ಐತಿ, ಪ್ರೆಸೆಂಟ್ ಟೆನ್ಸ್ದಾಗ ಐತಿ. ಪಾಸ್ಟ್ ಟೆನ್ಸ್ದಾಗ ಕೇಳೋಣ. ನೋಡಿರಿ ಏನು ರೀ, ದ ಹೋಮ್ ನರ್ಸ್ ಈಸ್ ಎಕ್ಸ್ಪೆಕ್ಟಿಂಗ್ ಇನ್ ಅ ಸ್ಯಾಲ್ರಿ ಹೈಕ್ ಫ್ರಾಮ್ ದ ರಿಲೇಟಿವ್ಸ್ ಆಫ್ ಅ ನ್ಯೂ ಫ್ಯಾಮ್ಲಿ ಅಂತ. ಇನ್ನೊಂದು ಫ್ಯಾಮ್ಲಿದ ಒಂದು ಹೋಮ್ ನರ್ಸ್ ಅದ, ಯಾಕೆಂದ್ರೆ ಮನೆಯಲ್ಲಿ ಕೆಲಸ ಮಾಡೋಳು ಅಂದಂಗೆ ಅರ್ಥ. ಪೇಮೆಂಟನ್ನು ಹೆಚ್ಚು ಮಾಡಿರಿ ಅಂತಂದು ಕೇಳತ್ತಾಳಕ್ಕೆ ಅಂತ ಹೇಳ್ತಾನೆ. ಇಲ್ಲಿ ಏನು ಇದನ್ನು ಓದಲಿಲ್ಲ ಅಂದ್ರೂ ನಡೀತೈತಿ ನಿಮ್ಗೆ ಡೈರೆಕ್ಟ್. ಬಟ್ ನಿಮ್ಗೆ ಇಲ್ಲಿ ನೋಡಿರಿ, ಇಲ್ಲಿ ಏನು ಕೊಟ್ಟಾನ, ಈಜ್ ಕೊಟ್ಟಾನ. ಈ ಜಾಗದಾಗ ವಾಜ್ ಬರಬೇಕು. ವಾಜ್ ಎಲ್ಲೈತಿ ಅಂತ ಹುಡುಕಾಡ್ಬೇಕು. ಯಾಕಂದ್ರೆ ಪಾಸ್ಟ್ ಟೆನ್ಸ್ದಾಗ ನೋಡ್ಬೇಕು ನಾವು, ಬರೀ ಪಾಸ್ಟ್ ಟೆನ್ಸ್ ಅದು ಕಂಡಿಡ್ಬೇಕು. ಇಲ್ಲಿ ವಿಲ್ ಐತಿ, ಇದು ಫ್ಯೂಚರ್ ಟೆನ್ಸ್ ಆಗ್ತೈತಿ, ಬರೋದಿಲ್ಲ. ಇಲ್ಲಿ ಹೋಮ್ ನರ್ಸ್ ಎಕ್ಸ್ಪೆಕ್ಟ್ಸ್ ಅಂತದ್ದು ಬರ್ತಂದ್ರೆ ಇದು ಬರೋದಿಲ್ಲ, ಪ್ರೆಸೆಂಟ್ ಟೆನ್ಸ್ದಾಗ ಆಗುತ್ತೆ. ಆನಂತರ ಇಲ್ಲಿ ವಾಜ್ ಐತಿ, ವಾಜ್ ಇದ್ದದ್ದು ಆನ್ಸರ್, ಇದು ಆನ್ಸರ್ ಆಗುತ್ತೆ.
ಇಲ್ಲಿ ಹ್ಯಾಸ್ ಐತಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಆಗ್ತೈತಿ, ಇದು ಬರೋದಿಲ್ಲ. ಇದ್ರ ಮೇಲೆ ಎಲಿಮಿನೇಷನ್ ಮಾಡ್ಬೋದು, ಬರೀ ವಾಸ್ ಅಟ್ಟ ಹುಡುಕ್ಯಾಡ್ಬೋದು ನೀವು. ಈಗ ನೆಕ್ಸ್ಟ್ ನೋಡೋಣ. ಅಂಥ ಕ್ವಶನನ್ನು ನೀವು ಪಾಸ್ಟ್ ಟೆನ್ಸ್ ಅಂತ ಫಸ್ಟಿಗೆ ಹೆಲ್ಪಿಂಗ್ ವರ್ಬನ್ನು ನೋಡ್ಕೋಬೇಕು. ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ನೋಡ್ಕೊಂಡು ING ಫಾರ್ಮ್ ಐತೆ ಯಾವುದೈತೆ ನೋಡಿರಿ, ಇಲ್ಲೂ ING ಫಾರ್ಮ್ದಾಗ ಬರಬೇಕು. ಅಷ್ಟ್ರ ಮೇಲೆ ನೀವು ಪರ್ಫೆಕ್ಟಾಗಿ ಆನ್ಸರ್ ಹಾಕ್ಬೋದು. ಈಗ ಇದು ನೋಡಿರಿ ಮೂರನೇ ಕ್ವಶನ. ದ ಥೀಪ್ ಹೂ ಹ್ಯಾವ್ ಟೇಕನ್ ದ ಪಾನಿ ಅಂತ. ಹ್ಯಾವ್ ಟೇಕನ್ ದ ಪಾನಿ ವಾಸ್ ಅ ಪೌಂಡ್ ಗಿಲ್ಟಿ ಬೈ ದ ಜ್ಯೂರಿ ಅಂತ. ಅಂದರೆ ಪಾನಿ ಅಂದ್ರೆ ಒಂದು ಸ್ವಲ್ಪ ಅಂದರೆ ಒಂದು ಏನೋ ಕದ್ದಾನ, ಒಂದು ವಸ್ತುಗಳು, ಬೆಲೆ ಬಾಳೋ ವಸ್ತುಗಳು ಇರ್ತಾವೆ, ಒಂದು ತೊಗೊಂಡು ಕದ್ದು ಅಂದ್ರೆ ತುಳು ಮಾಡ್ಕೊಂಡು ಹೋಗ್ಯಾನ. ಟೇಕನ್ ದ ಪಾನಿ ತುಳು ಮಾಡ್ಕೊಂಡು ಹೋಗ್ಯಾನ. ಅದನ್ನು ತುಳು ಹಾಡ್ಕೊಂಡು ಹಾದೋದಕ್ಕಾಗಿ ಅವನ ಮೇಲೆ ಗಿಲ್ಟಿ ಫೀಲಿಂಗ್ ಅಂದ್ರೆ ಪೌಂಡ್ ಗಿಲ್ಟಿ ಅಂದ್ರೆ ಅವನ ಮೇಲೆ ಕ್ರೈಮ್ ಕೇಸ್ ಸಾಬೀತಾಗೈತಿ ಅನ್ನೋಂಗೆ ಅರ್ಥ. ಇಲ್ಲಿ ಹೂ ಅಂತ ಕೊಟ್ಟಾನ. ಹೂ ಬಂತಂದ್ರೆ ಇದು ತೀಪ್ ಎದುರೋಗೈತಿ, ಸಿಂಗ್ಯುಲರ್ದಾಗೈತಿ. ಸಿಂಗ್ಯುಲರ್ ಇತ್ತಂದ್ರೆ ಇಲ್ಲಿ ಯಾಕೆ ಪ್ಲೂರಲ್ ಬಂದೈತಿ? ಇಲ್ಲಿ ಪ್ಲೂರಲ್ ಬರೋಂಗಿಲ್ಲ, ಇದು ಪ್ಲೂರಲ್ ಬರೋದಿಲ್ಲ. ಹಂಗಾದ್ರೆ ಇದು ಹೋಗ್ಬೇಕು. ಇಲ್ಲಿ ಏನು ಬರ್ಬೇಕು ನಮಗೆ? ಇದು ಹೋಗ್ಬೇಕಂತಂದ್ರೆ ಇದ್ರ ಜಾಗದಾಗ ಏನು ಬರ್ತೈತಿ? ಇದು ಇಲ್ಲಿ ಇನ್ನೊಂದೇನು, ಅವ ಮೊದಲ ಕದ್ದಿರ್ತಾನೆ, ಆ ನಂತರ ಅವ್ನಿಗೆ ಶಿಕ್ಷೆ ಕೊಡ್ತಾರೆ. ಯಾರ ಜ್ಯೂರಿ, ಯಾರ ಶಿಕ್ಷೆ ಕೊಡೋರು ಇರ್ತಾರೆ ಅವ್ರಿಗೆ ಜ್ಯೂರಿ ಅಂತ ಕರೀತಾರೆ. ಹಂಗಾದ್ರೆ ಇಲ್ಲಿ ಯಾವ ಐತಿ? ಯಾವ ಬರೋದಿಲ್ಲ, ಇಲ್ಲಿ ಹ್ಯಾಡ್ ಬರ್ಬೇಕು. ಯಾಕಂದ್ರೆ ಪಾಸ್ಟ್ ಟೆನ್ಸ್ದಾಗ ಬರ್ಬೇಕು. ಪಾಸ್ಟ್ ಟೆನ್ಸ್ದಾಗ ಮತ್ತು ಸಿಂಗ್ಯುಲರ್ದಾಗ ಬರ್ಬೇಕು. ಅಥವಾ ಸಿಂಗ್ಯುಲರ್ ಐತಿ, ಥೀಪ್ ಹೂ ಹ್ಯಾಡ್ ಟೇಕನ್ ದ ಆಗ್ತೈತಿ, ಹೂ ಹ್ಯಾವ್ ಬರೋಂಗಿಲ್ಲ. ಅದರ ಸಂಬಂಧ ಹೂ ಹ್ಯಾಡ್ ಟೇಕನ್ ದ ಅಂದ್ರೆ ಮೊದಲ ಕದ್ದಿರ್ತಾನಲ್ಲ, ಅದಕ್ಕಾಗಿ ನಾವು ಹ್ಯಾಡ್ ಯೂಸ್ ಮಾಡ್ಬೇಕು. ಇಲ್ಲಿ ಹ್ಯಾಡ್ ಎಲ್ಲೈತಿ? ಇಲ್ಲಿದೆ ಆನ್ಸರ್, ಎರಡನೇ ಆನ್ಸರ್. ಅದಕ್ಕಾಗಿ ಹ್ಯಾಸ್ ಟುಕ್ ದ ಪಾನಿ, ಹ್ಯಾವ್ ಟುಕ್ ದ ಪಾನಿ ಇವು ಬರೋಂಗಿಲ್ಲ. ಟೇಕನ್ ಆಗ್ಬೇಕು. ಹ್ಯಾಡ್ ನಂತರ ಯಾವಾಗಲೂ ಹ್ಯಾವದ ನಂತರ ಯಾವಾಗಲೂ ಥರ್ಡ್ ಫಾರ್ಮ್ ಆಫ್ ವರ್ಬನ್ ಬರ್ತೈತಿ. ಇದು V3. ಓಕೆ. ಈಗ ನೋಡಿರಿ, ಮಿಸ್ ಸ್ಪೆಲ್ಟ್ ಅಂತ ಕೇಳೋಣ. ಇದು ಎಕ್ಸ್ಟ್ರೀಮ್, ಎಕ್ಸೆಂಟ್ರಿಸಿಟಿ ಅಂತ ಐತಿ, ಎಲೆಕ್ಟ್ರಿಸಿಟಿ ಅಂತ ಐತಿ, ಎಕ್ಸೈಟ್ ಅಂತ ಐತಿ. ಎಕ್ಸೈಟ್ ಅಂದರೆ ಪ್ರಚೋದಿಸುವುದು, ನಿಮ್ಗೆ ಗೊತ್ತೈತಲ್ಲ, ಪ್ರಚೋದಿಸುವುದು. ಓಕೆ. ಎಲೆಕ್ಟ್ರಿಸಿಟಿ ಅಂದರೆ ನಿಮ್ಗೆ ಗೊತ್ತೈತಿ, ಕರೆಂಟ. ಆನಂತರ ಎಕ್ಸೆಂಟ್ರಿಸಿಟಿ ಅಂದರೆ ವಿಕೇಂದ್ರಿತ ಅಂತ ಆಗ್ತದೆ. ವಿಕೇಂದ್ರಿತ ಅಂದರೆ ಕೇಂದ್ರದಿಂದ ದೂರ ಹೋಗುತ್ತೆ. ಓಕೆ. ಇದು ಎಕ್ಸ್ಟ್ರೀಮ್ ಐತಲ್ಲ, ಇದು ತಪ್ಪೈತೆ ವರ್ಡ್ ನಮಗೆ. ಯಾಕಂದರೆ ಇಲ್ಲಿ ನೋಡ್ರಿ, ಆಯ್ ಕೊಟ್ಟಾನ, ಆಯ್ ಬರೋದಿಲ್ಲ ಅಲ್ಲಿ. ಎಕ್ಸ್ಟ್ರೀಮ್ ವರ್ಡ್ದಾಗ ಆಯ್ ಬರೋದಿಲ್ಲ. ಎಕ್ಸ್ಟ್ರೀಮ್ ಆಯ್ ಬರೋ ಜಾಗದಾಗ ಈ ಬರ್ತೈತಿ. ಎಕ್ಸ್ಟ್ರೀಮ್ ಅಂದರೆ ಏನು ಬರ್ತೈತಿ? ತೀವ್ರ ಅಂತಂದಂಗೆ ಅರ್ಥ, ತೀವ್ರ. ಓಕೆ. ಈಗ ನೋಡ್ರಿ, ಟು ಬಿ ಇನ್ ದ ಡೋಲ್ಡ್ರಮ್ಸ್ ಅಂತ. ಟು ಬಿ ಇನ್ ಡೋಲ್ಡ್ರಮ್ಸ್ ಅಂದ್ರೆ ಒಂಥರ ಹೆಂಗೆ ಕನ್ನಡದ ಮೀನಿಂಗ್. ಇವಾಗ ಇಡಿಯಮ್ಸ್ ಇರ್ತಾವೆ. ಇಡಿಯಮ್ಸ್ ಮೀನಿಂಗ್ ಯಾವಾಗಲೂ ಸ್ವಲ್ಪ ಕಷ್ಟ ಅಂತಾವೆ. ಇನ್ನು ನೀವು ಯಾವಾಗ ಪದೇ ಇವತ್ತು ಓದ್ತಿರಲಿಲ್ಲ ಅವಾಗ ಪಕ್ಕ ನೆನಪು ಬರ್ತಾವೆ. ಎಲಿಮಿನೇಷನ್ ಮಾಡಿ ನೀವು ತೆಗಿಬೋದು. ಇವನ್ನ ಭಾಳಷ್ಟು ಓದಬೇಕು. ಎಷ್ಟು ನಾವು ಓದ್ತೀವೋ ಅಷ್ಟು ನೆನಪು ಉಳಿತಾವೆ. ಅದನ್ನು ಓದುವಾಗ ನಾವು ಟೆಕ್ನಿಕಲಿ ಓದ್ತೀವಿ ಒಂದೊಂದು ರೀತಿ ಒಳಗೆ. ಡೋಲ್ಡ್ರಮ್ಸ್ ಅಂದ್ರೆ ಒಂಥರ ಟು ಬಿ ಇನ್ ಡೋಲ್ಡ್ರಮ್ಸ್ ಅಂದ್ರೆ ಕನ್ಫ್ಯೂಷನ್ದಾಗಿರೋದು, ಅಥವಾ ಒಂಥರ ಲೋ ಪೇಜ್ನಾಗಿರೋದು. ಲೋ ಪೇಜ್ ಅಂದರೆ ಬೇಸರದಾಗಿರೋದು, ಬೇಸರ ಒಳಗಿರೋದು ಅಂದ್ರೆ ಬೇಸರ ಆಗೋದು, ಭಾಳ ಮನ್ಸಿಗೆ ಬೇಸರ ಆಗಿರ್ತೈತಿ ಅಂಥದಕ್ಕೆ ಏನಂತಾರೆ? ಡೋಲ್ಡ್ರಮ್ಸ್ ಅಂತ ಕರೀತಾರೆ. ಟು ಬಿ ಇನ್ ಹೈ ಎನರ್ಜಿ ಹ್ಯಾಪಿನೆಸ್ ಅಂದ್ರೆ ನಾ ಇಲ್ಲಿ ಬೇಸರ ಐತಿ, ಇದು ಅಪೋಸಿಟ್ ಹೇಳಾಗುತ್ತೆ. ಟು ಬಿ ಇನ್ ಅಟರ್ ಕನ್ಫ್ಯೂಷನ್ ಅಂತ, ಪೂರ್ತಿ ಕನ್ಫ್ಯೂಷನ್ದಾಗಿರೋದು ನಂಗೆ ಅರ್ಥ. ಅದು ಅಟರ್ ಅಂದರೆ ಪೂರ್ತಿಯಾಗಿ ಕನ್ಫ್ಯೂಷನ್ದಾಗಿರೋದು, ಪೂರ್ತಿ ಬೇಸರದಾಗಿರ್ತಾನೆ. ಕನ್ಫ್ಯೂಷನ್ಗಿಂತ ಹೆಚ್ಚಾಗಿ ಬೇಸರದಾಗಿರ್ತಾನೆ. ಟು ಬಿ ಇನ್ ಲೋ ಆ್ಯಂಡ್ ಡಲ್ ಸ್ಪಿರಿಟ್ಸ್ ಅಂತ. ಡಲ್ ಸ್ಪಿರಿಟ್ಸ್ ಅಂದರೆ ನಿಮ್ಗೆ ಗೊತ್ತಾಯ್ತಿಲ್ಲ, ಬೇಸರ ಆಗದೇ ಇರೋದು. ಸ್ಪಿರಿಟ್ಸ್ ಅಂದರೆ ಫುಲ್ ಎನರ್ಜಿ. ಡಲ್ ಅಂತಂದ್ರೆ ನೆಗೆಟಿವ್ ಆಗ್ತೈತೆ. ಅದಕ್ಕಾಗಿ ಇದು ಆನ್ಸರ್ ಆಗುತ್ತೆ ನಮ್ಗೆ. ಟು ಬಿ ಇನ್ ಹೆಲ್ಪ್ಲೆಸ್ ಕಂಡೀಷನ್, ಯಾವುದು ಕಂಡೀಷನ್ ಅಂದರೆ ಸರಿಯಾಗಿ ಯಾರು ಹೆಲ್ಪ್ ಮಾಡದೇ ಇರುವಂಥ ಕಂಡೀಷನ್ದಾಗಿರೋ ಇದು ಅಪ್ಲೈ ಆಗೋಂಗಿಲ್ಲ. ಅದ್ರ ಸಂಬಂಧ ನಾವು ಏನು ಮಾಡಬೇಕು? ಮೂರನೇದು ಆನ್ಸರ್ ಹಾಕಬೇಕು. ಈಗ ಇಲ್ಲಿ 6ನೇ ಕ್ವಶನ್ ನೋಡ್ರಿ. ಐ ಆಮ್ ಬಾರ್ನ್ ಆ್ಯಂಡ್ ಬ್ರೆಡ್ ಇನ್ ಕಲ್ಚರ್ಡ್ ಫ್ಯಾಮಿಲಿ ಅಂದರೆ ಹುಟ್ಟಿ ಬೆಳೆದದ್ದು ನಂದು ಕುಟುಂಬ ಒಳ್ಳೆಯ ಕುಟುಂಬ ಅಂತಂದು ಹೇಳಾಗುತ್ತಾನೆ. ಇದು ಬಾರ್ನ್ ಆ್ಯಂಡ್ ಬ್ರೆಡ್ ಅಂತ ಇದ್ದರೆ ಇದು ಇಡಿಯಮ್ ಆಗುತ್ತೆ. ಇಡಿಯಮ್ ಅದರ ಸಂಬಂಧ ಇಡಿಯಮ್ ಇದ್ದಕ್ಕಾಗಿ ನಾವು ಇವು ವರ್ಡ್ಸ್ ಏನಾಗ್ತಾವೆ ಓದುವಾಗ ಒಂದು ಮೀನಿಂಗ್ ಕೊಡ್ತಾವೆ, ಅಂದ್ರೆ ಓದುವಾಗ ಒಂಥರ ವಿಚಿತ್ರ ಮೀನಿಂಗ್ ಕೊಡ್ತಾವೆ, ಬಟ್ ಒಳಗಿನ ಅರ್ಥನೇ ಬೇರೆ ಇರ್ತೈತಿ. ಅದರ ಸಲುವಾಗಿ ನಾವು ಇಂಥವು ಹೆಚ್ಚಾಗಿ ಓದಿದಕ್ಕೆ ನಮಗೆ ನೆನಪುಳಿತಾವೆ. ಅದಕ್ಕಾಗಿ ನಾವು ಬ್ರೆಡ್ ಅಂತಲೇ ಹಾಕ್ಬೇಕು. ಯಾಕಂದರೆ ಇದು ಇಡಿಯಮ್ ಒಂದಕ್ಕೊಂದು ಸಂಬಂಧ ಇರುವಂಥ ವರ್ಡ್ಸ್ ಬಂದಿರ್ತಾವೆ. ಅದ್ರ ಜೊತೆಗೇನೆ ಬರ್ಬೇಕಾದ್ರೆ ಹಂಗೆ ಬಂದಾಗ ಅಷ್ಟೇ ಅದು ಒಂದು ರೀತಿ ಒಳಗೆ ಅರ್ಥ ಕೊಡ್ತೈತಿ. ಅದರ ಸಲುವಾಗಿ ಇಲ್ಲಿ ಬೇರ್ ಅಂದರೆ ನೆಕೆಡ್ ಅನ್ನೋ ಅರ್ಥ.
ಬೇರ್ ಅಂದ್ರೆ ನೆಕೆಡ್ ಅಂತ ಅರ್ಥ ಆಗುತ್ತೆ, ಅಂದರೆ ಬರಿಮೈ ಅಥವಾ ನೆಕೆಡ್ ಅಂದರೆ ಏನೂ ಇಲ್ದಂಗೆ ಅಂತ. ನೆಕೆಡ್ ಅಂದರೆ ಖಾಲಿ ಅಂತ ಅರ್ಥ, ಆ ರೀತಿ ಒಳಗೆ ಬರ್ತೈತಿ. ಬ್ರೆಡ್ ಅಂದರೆ ಇದು ಹೋಟೆಲ್ದಾಗ ಇದ್ರೊಳಗೆ ಸಿಗ್ತೈತಿಲ್ಲ, ಬೇಕ್ರಿ ಒಳಗೆ ಸಿಗೋದು ಅದು ಬ್ರೆಡ್. ಈ ಬ್ರೆಡ್ ನಾವು ಯೂಸ್ ಮಾಡ್ಬೇಕು ಇಲ್ಲಿ ಆನ್ಸರ್. ಇಲ್ಲಿ ಎ ಬರೋಂಗಿಲ್ಲ ಇಲ್ಲಿ, ಅದಕ್ಕಾಗಿ ಸ್ವಲ್ಪ ಮಿಸ್ಟೇಕ್ ಅಂದರೆ ಕನ್ಫ್ಯೂಷನ್ ಮಾಡುವಂಥ ಕ್ವಶನ್ ಇದೆ. ಅದಕ್ಕಾಗಿ ನಿಮ್ಗೆ ಇಲ್ಲಿ ಬಿಯರ್ಡ್ ಅಂತೀವಿ. ಬಿಯರ್ಡ್ ಅಂದರೆ ದಾಡಿ, ಏನು ದಾಡಿ ಬರ್ತಲ್ಲ ಕೂದಲ, ಅವ ಬಿಯರ್ಡ್ ಅಂತ ಬರ್ತೈತಿ, ನಿಮ್ಗೆ ಗೊತ್ತೈತಿ. ಹಾಗಾದ್ರೆ ಈಗ 7ನೇ ಕ್ವಶನ್ ನೋಡೋಣ. ಸೀಸ್ ಅಂತ, ಸೀಸ್ ಅಂದರೆ ಕಿತ್ಕೊಳ್ಳೋದು, ಅಂದರೆ ಸ್ಟಾಪ್ ಮಾಡೋದು. ಸೀಸ್ ಅಂದರೆ ಸ್ಟಾಪ್ ಮಾಡೋದು. ಓಕೆ, ಅವೇನು ಕೇಳೋಣ, ಎಂಟೋನಿಮ್ ಕೇಳೋಣ. ಸೀಸ್ ವರ್ಡ್ ಅಂದರೆ ಸ್ಟಾಪ್ ಮಾಡೋದು, ಟರ್ಮಿನೇಟ್ ಮಾಡೋದು. ಇವೆಲ್ಲ ಟರ್ಮಿನೇಟ್, ಇದಕ್ಕೆ ಸಿನೋನಿಮ್ ಆಗ್ತೈತಿ. ಕ್ವಿಟ್ಟು ಸಿನೋನಿಮ್ ಆಗ್ತೈತಿ, ಸ್ಟಾಪು ಸಿನೋನಿಮ್ ಆಗ್ತೈತಿ. ಕಮೆಂಟ್ಸ್ ಅಂದರೆ ಪ್ರಾರಂಭ ಮಾಡೋದು. ಕಮೆಂಟ್ಸ್ ಅಂದರೆ ಪ್ರಾರಂಭ ಮಾಡೋದು. ಓಕೆ, ಸೀಸ್ ಅಂದರೆ ಸ್ಟಾಪ್ ಮಾಡೋದು, ನಿಲ್ಲಿಸ್ಬಿಡೋದು. ಟರ್ಮಿನೇಟ್ ಅಂದರೆ ಅಲ್ಲೇ ಸ್ಟಾಪ್ ಮಾಡಿಸ್ಬಿಡೋದು. ಕ್ವಿಟ್ ಅಂದರೆ ನಾವು ಬಿಟ್ಬಿಡೋದು. ಅದಕ್ಕಾಗಿ ಇವೆಲ್ಲ ಏನಾಗ್ತಾವೆ, ಸಿನೋನಿಮ್ಸ್ ಆಗ್ತಾವೆ. ಇದು ಒಂದು ಎಂಟೋನಿಮ್ ಆಗ್ತೈತಿ. ಕಮೆಂಟ್ಸ್ ಅಂದ್ರೆ ಸ್ಟಾರ್ಟ್ ಮಾಡೋದು. ಓಕೆ, 8ನೇ ಕ್ವಶನ್ ನೋಡಿರಿ. ದೇರ್ ಈಸ್ ಎ ಪ್ಯೂರ್ ರೈಸ್, ಇಲ್ಲಿಂದ ಅಂಡರ್ಲೈನ್ ಬರ್ಬೇಕು. ಇಲ್ಲಿ ಅಂಡರ್ಲೈನ್ ಐತಿ, ಪ್ಯೂರ್ ರೈಸ್ ಅಂತ ಇಲ್ಲಿ ಅಂಡರ್ಲೈನ್ ಐತಿ. ನಾನು ಟೈಪ್ ಮಾಡುವಾಗ ಮಿಸ್ ಮಾಡೀನಿ, ಐತಿ. ಯಾಕಂದರೆ ಇಲ್ಲಿ ಏನು ಕೊಟ್ಟಾನ, ಪ್ಯೂರೆಸ್ಟ್ ಕೊಟ್ಟಾನ, ರೈಸ್. ಓಕೆ, ಇದನ್ನ ಕೊಟ್ಟಾನ ಅಂದ್ಮೇಲೆ ಇಲ್ಲೇ ಬರ್ತೈತೆ. ಇಲ್ಲಿ ಅಂಡರ್ಲೈನ್ ಬರ್ತೈತಿ, ನೆನ್ಪಿಟ್ಕೊಳ್ರಿ. ಪ್ಯೂರ್ ರೈಸ್ ಲೆಫ್ಟ್ ಇನ್ ಅಂತ ಬರ್ತೈತಿ, ಇಲ್ಲಿ ತಕ್ಕ ಐತದ. ಓಕೆ, ಇಲ್ಲಿ ದೇರ್ ಈಸ್ ಎ ಪ್ಯೂರ್ ರೈಸ್ ಲೆಫ್ಟ್ ಇನ್ ದ ಕುಕ್ಕರ್ ಅಂತ ಹೇಳಿ, ಅಂದ್ರೆ ಪ್ಯೂರ್ ರೈಸ್ ಲೆಫ್ಟ್. ಇದು ಪ್ಯೂ ಎದಕ್ಕೆ ಯೂಸ್ ಮಾಡ್ತೀವಿ? ಪ್ಯೂವ ಯಾವಾಗಲೂ ನಾವು ಕೌಂಟ್ ಮಾಡುವಂಥವಕ್ಕನ್ನು ಯೂಸ್ ಮಾಡ್ತೀವಿ. ಈ ರೈಸನ್ನು ನಾವು ಯಾವಾಗಲೂ ಕೌಂಟ್ ಮಾಡೋಕ್ಕಾಗತ್ತಾ? ರೈಸಿನ ಅಗಳನ ಅಂದರೆ ಅಕ್ಕಿ ಅನ್ನ ಯಾವಾಗಲೂ ನಾವು ಕೌಂಟ್ ಮಾಡೋಕ್ಕಾಗಂಗಿಲ್ಲ, ಎಣ್ಸಕ್ಕೆ ಬರೋಂಗಿಲ್ಲ. ಅದ್ರ ಸಂಬಂಧ ಈ ಪ್ಯೂ ಜಾಗದಾಗ ಪ್ಯೂ ಅನ್ನೋದು ತಪ್ಪಾಗ್ತೈತಿ. ಪ್ಯೂ ಜಾಗದಾಗ ಏನು ತುಂಬಬೇಕು ನಾವು? ಪ್ಯೂವೆಸ್ಟ್ ಅಂತ ವರ್ಡ ಬರೋದಿಲ್ಲ, ಪ್ಯೂವೆಸ್ಟ್ ಅಂತ ವರ್ಡ್ ಬರೋದೇ ಇಲ್ಲ. ಅದಕ್ಕೆ ಲಿಟಲ್ ಲೆಸ್ ಅಂದ್ರೆ ಒಂದು ದೊಡ್ಡದು ಇರ್ತೈತಿ, ಆ ದೊಡ್ಡದನ್ನು ಕಡಿಮೆ ಮಾಡೋದಕ್ಕೆ ಕ್ಲೋಸ್ ಅಂದರೆ ಒಂದು ದೊಡ್ಡ ಪಾರ್ಟನ್ನು ಸ್ವಲ್ಪ ಮಾಡೋದಕ್ಕೆ ಅದಕ್ಕೆ ಲೆಸ್ ಯೂಸ್ ಮಾಡ್ತೀವಿ. ಎನಿ ರೈಸ್ ಲೆಫ್ಟ್ ಅಂತಂದ್ರೆ ಅದು ಯೂಸ್ ಆಗಂಗಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು, ಲಿಟಲ್ ರೈಸ್ ಲೆಫ್ಟ್ ಇದನ್ನು ಯೂಸ್ ಮಾಡಬೇಕು. ಲಿಟಲ್ ಅಂತ ಯೂಸ್ ಮಾಡಬೇಕು, ಸ್ವಲ್ಪ ಅಂತ ಕರಿತೀವಿ ನಾವು. ಅದಕ್ಕಾಗಿ ಇಲ್ಲಿ ಯಾವ್ದು ಬರಬೇಕು, ಲಿಟಲ್ ಅಂತ ಬರಬೇಕು. ಓಕೆ, ಈಗ 9ನೇ ಕ್ವಶನ್ ನೋಡೋಣ. ಓಕೆ, ದ ಬೆಸ್ಟ್ ಥಿಂಗ್ ಸಿನ್ಸ್ ಸ್ಲೈಸ್ಡ್ ಬ್ರೆಡ್ ಅಂತ. ಇದು ಇಡಿಯಮ್ ಐತಿ. ಇಡಿಯಮ್ಗಳು ಹಿಂಗೆ ಇರ್ತಾವೆ, ಓದಕ್ಕೆ ಒಂದಿಟ್ಟು ಕನ್ಫ್ಯೂಷನ್ ಇರ್ತಾವೆ. ಬಟ್ ಸಿನ್ಸ್ ಸ್ಲೈಸ್ಡ್ ಬ್ರೆಡ್ ಅಂತ, ಸ್ಲೈಸ್ಡ್ ಬ್ರೆಡ್, ಈಗ ಬ್ರೆಡ್ ಇರ್ತೈತಿ, ಅದನ್ನೆಲ್ಲ ಕಟ್ ಮಾಡಿದಾಗ ಹೆಂಗೆ ಕಾಣಿಸ್ತೈತಿ, ಒಂಥರ ಮೊದಲ ಮಾಡಿದ ಇಟ್ಟಂಗೆ ಕಾಣಿಸ್ತೈತಿ, ಅಂದರೆ ಚೆನ್ನಾಗಿ ಕಾಣಿಸ್ತೈತಿ. ಕಟ್ ಮಾಡಿ ತಿನ್ನಕ್ಕೆ ಚಲೋ ಇರ್ತೈತಿ, ಅಂದರೆ ಏನೋ ಒಂದು ತಯಾರಾಗಿದ್ದಂಗೆ. ಇಲ್ಲಿ ನೋಡಿರಿ, ದ ಬೆಸ್ಟ್ ಥಿಂಗ್ ಅಂತ. ಬೆಸ್ಟ್ ಥಿಂಗ್ ಅಂದರೆ ಒಂದು ಏನೋ ಪಾಸಿಟಿವ್ ಹೇಳಾಗುತ್ತೆ ನಂಗೆ ಅರ್ಥ. ನಾನು ಪಾಸಿಟಿವ್ ವರ್ಡನ್ನು ನಾವು ಹುಡುಕಾಡ್ಬೇಕು. ಇಲ್ಲಿ ಬೆಸ್ಟ್ ಥಿಂಗ್ ಐತೆ, ಸ್ಲೈಸ್ ನೆಗೆಟಿವ್ ವರ್ಡ್ಸ್ ಏನೂ ಕಾಣಿಸ್ತಾ ಇಲ್ಲ ನನಗೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಪಾಸಿಟಿವ್ ಇದ್ದದ್ದು ಹುಡುಕಾಡ್ತೇನೆ. ಎ ರಿಯಲಿ ಗುಡ್ ಇನ್ವೆನ್ಷನ್ ಅಂತ. ರಿಯಲಿ ಗುಡ್ ಇದು ಪಾಸಿಟಿವ್ ಮೀನಿಂಗನ್ನು ಕೂಡ, ಅಂದರೆ ಏನೋ ಒಳ್ಳೆ ಆವಿಷ್ಕಾರ ಆಗೈತೆ ಅನ್ನೋಂಗೆ ಅರ್ಥ. ಎ ರಿಯಲಿ ಗುಡ್ ಇನ್ವೆನ್ಷನ್ ಅಂತ. ಎ ಥರೋಲಿ ಎಕ್ಸಾಮಿನ್ಡ್ ಫುಡ್ ಅಂತ. ಎಕ್ಸಾಮಿನ್ಡ್ ಫುಡ್ ಅಂದರೆ ನಾವು ಅಡುಗೆಯನ್ನು ಎಕ್ಸಾಮಿನೇಷನ್ ಮಾಡ್ತೀವಿ, ಅಂದರೆ ಅದ್ರ ಬಗ್ಗೆ ತಿಳ್ಕೊಳಕತ್ತೀವಿ, ಏನು ಮಾಡ್ಯಾರು ಹೆಂಗೆ ಮಾಡ್ಯಾರು ಅದ್ರ ಬಗ್ಗೆ ಅಂದ್ರೆ ಇದು ಫುಡ್ಡದ ಬದಲಿ ಇರತ್ತೆ. ಬಟ್ ಇಲ್ಲಿ ಫುಡ್ಡದ ಬದಲಿ ಬ್ರೆಡ್ ಅಂತಂದು ಕೊಟ್ಟಂದ್ರೆ ಅದಕ್ಕೆ ಫುಡ್ಡದಕ್ಕೆ ತೋರ್ಸ್ಯಾನ, ಅದು ಫುಡ್ಡದು ಆಗಂಗಿಲ್ಲ. ಯಾಕಂದ್ರೆ ಅದರ ಅರ್ಥ ಒಳ ಅರ್ಥನ ಬೇರೆ ಐತಿ. ಏನು ಓಪನ್ಲಿ ಪರ್ಫಾರ್ಮ್ಡ್ ಕನ್ಫೆಷನ್ ಅಂತ. ಓಪನ್ಲಿ ಪರ್ಫಾರ್ಮ್ಡ್ ಕನ್ಫೆಷನ್ ಅಂದರೆ ಒಂಥರ ನಾವು ಏನು ಅಂದರೆ ಈಗ ಒಂದು ಏನಾರು ಹೇಳ್ಕೊಳ್ಳೋದು ಇನ್ನೊಬ್ರಿಗೆ, ಅದಕ್ಕೇನಂತಾರೆ ಕನ್ಫೆಷನ್ ಅಂತ ಕರೀತಾರೆ. ನಮ್ಮ ಮನುಷ್ಯನಾಗ ಏನೈತಿ ಅದನ್ನು ಹೇಳ್ಕೊಳ್ಳೋದು ಅಥವಾ ಮಾಡಿ ತೋರಿಸೋದು, ಅದಕ್ಕೇನಂತಾರೆ ಕನ್ಫೆಷನ್ ಅಂತ ಕರೀತಾರೆ. ಸಿನ್ಸಿಯರ್ಲಿ ಮೇಡ್ ಅಪಾಲಜಿ ಅಂತ. ಅಪಾಲಜಿ ಅಂದರೆ ಕ್ಷಮೆ ಕೇಳೋದು. ಆದರೆ ಇಲ್ಲಿ ಕ್ಷಮೆ ಕೇಳೋದಕ್ಕೆ ಅದಕ್ಕಂತ ತೋರ್ಸತ್ತಿಲ್ಲ. ಬೆಸ್ಟ್ ಥಿಂಗ್ ಅಂದರೆ ಏನೋ ಇನೋವೇಷನ್ಕಾಗಿ ಸಂಬಂಧಪಟ್ಟದ್ದ. ಅದಕ್ಕಾಗಿ ಆನ್ಸರ್ ಒಂದೇದಾಗ್ತೈತಿ, ಎ ರಿಯಲಿ ಗುಡ್ ಇನೋವೇಷನ್. ಸಿನ್ಸ್ ಸ್ಲೈಸ್ಡ್ ಬ್ರೆಡ್ ಅಂತ ಹೇಳಂದ್ರೆ, ಸಿನ್ಸ್ ಅಂತ ಯೂಸ್ ಮಾಡಿದಾಗ ನಾವು ಏನು ಮಾಡಬೇಕು, ಹಳೆಯದ ಇನೋವೇಷನನ್ನು ಮತ್ತು ಅದನ್ನ ಚೆನ್ನಾಗಿ ಡೆವಲಪ್ ಮಾಡತ್ತಾರೆ ಅನ್ನಂಗೆ ಅರ್ಥ. ಓಕೆ, 10ನೇ ನೋಡಿರಿ, ಇದನ್ನು ಓದಬೇಕು ನಾವೀಗ. ಇಲ್ಲಿ ಮುಂದಿನ ವರ್ಡ್ ಏನು ಬರುತ್ತೆ ಅಂತ ನೋಡೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫ್ರಮ್ IIT ಮದ್ರಾಸ್ ಹ್ಯಾವ್ ಡೆವಲಪ್ಡ್ ಎನ್ ಅನ್ನೇಮ್ಡ್ ಸೇಲಿಂಗ್ ಬೋಟ್. ಸೇಲಿಂಗ್ ಅಂದರೆ ತೇಲುವಂಥದ್ದು. ಸೇಲಿಂಗ್ ಬೋಟ್ ದಟ್ ಕ್ಯಾನ್ ರೀಚ್ ಎನಿ ಗಿವನ್ ಡೆಸ್ಟಿನೇಷನ್ ಡ್ಯಾಶ್ ಅಂತೇಳಿ.
ಎಲ್ಲಿ ಬೇಕು ಅದು ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾಡ್ತಾನೋ ಒಂದು ಬೋಟನ್ನು ಕಂಡುಹಿಡಿದಾನು. ಆ ಬೋಟ್ ತೇಲ್ಕೊಂತ ಎಲ್ಲಿ ಬೇಕಾದಲ್ಲೂ ಹೋಗ್ತೈತಿ ಅಂತ ಹೇಳ್ತಾನೆ. ಎಲ್ಲಿ ಬೇಕಾದಲ್ಲೂ ಹೋಗಿ ರೀಚ್ ಆಗುವಂಥ ಬೋಟನ್ನು ಕಂಡುಹಿಡಿದಾನು. ಅದು ಡೆಸ್ಟಿನೇಷನ್ ಹೈಲಿ ಅಂತ ಬರ್ತೈತೆ, ಡೆಸ್ಟಿನೇಷನ್ ಅಟಾನಮಸ್ಲಿ ಅಂತ ಬರ್ತೈತೆ, ವರ್ಬಲಿ ಅಂತ ಬರ್ತೈತೆ, ಕೊಲ್ಯಾಬ್ರೇಟ್ಲಿ ಅಂತ ಬರ್ತೈತೆ. ಕೊಲ್ಯಾಬ್ರೇಟಿವ್ ಅಂದರೆ ಸಂಯೋಜನೆ ಅಂದರೆ ಏನು ಬರ್ತೈತೆ ಅಂದರೆ ಇದು ಕೊಲ್ಯಾಬ್ರೇಷನ್ ಅಂದರೆ ಸಂಯೋಗದಿಂದ ಅಂತ ಕರೀತೈತೆ. ಸಂಯೋಗ ಅಂತ ಬರುತ್ತೆ. ವರ್ಬಲಿ ಅಂದರೆ ಮಾತಿನಾಗ ಅಂದರೆ ಮಾತಿನಲ್ಲಿ ಅಂತಂದು ಬರ್ತೈತೆ, ಮಾತಾಡ್ತೀವಲ್ಲ ಅದು ವರ್ಬಲಿ. ಅಟಾನಮಸ್ಲಿ ಅಂದರೆ ಸ್ವತಂತ್ರವಾಗಿ ಅನ್ನೋದು, ಸ್ವತಂತ್ರವಾಗಿ. ಓಕೆ. ಹೈಲಿ ಅಂದರೆ ಹೆಚ್ಚಾಗಿ, ಬಹಳ, ತುಂಬ ಅಂತಂದು ಬರ್ತೈತೆ. ಹೆಚ್ಚಾಗಿ, ಬಹಳ, ತುಂಬ. ಹೈಲಿ ಡೆಸ್ಟಿನೇಷನ್ ಅಂದರೆ ವರ್ಡ್ ಮೀನಿಂಗ್ ಅರ್ಥ ಕೊಡ್ತಾ ಇಲ್ಲ. ಅಟಾನಮಸ್ಲಿ ಇಲ್ಲಿ ಡೆಸ್ಟಿನೇಷನ್ ಆದ್ರೆ, ಡೆಸ್ಟಿನೇಷನ್ ಅಂದರೆ ಅದು ಹೆಂಗೆ ಹೋಗಿ ಮುಟ್ತೈತೆ ಅಂತ ಕೇಳತ್ತಲ್ಲ, ನಾವು ಅಟಾನಮಸ್ಲಿನ ತುಂಬಬೇಕು. ಅಂದರೆ ಇಲ್ಲಿ ಒಂದು ಎಡ್ಜೆಕ್ಟಿವ್ ಬರ್ತೈತಿ. ಅಟಾನಮಸ್ಲಿ ಒಂದ್ರ ಬಗ್ಗೆ ಹೇಳಾಗತೈತಿ. ಅದು ಯಾವ ರೀತಿ ಹೋಗಿ ಹೋಗ್ಬಿಡ್ತೈತೆ ಅಂದರೆ ರೀಚ್, ಎದ್ರ ಬಗ್ಗೆ ಹೇಳಾಯ್ತು, ರೀಚ್ ವರ್ಡ್ ಬಗ್ಗೆ ಹೇಳಾಯ್ತು. ಅದು ಹೆಂಗೆ ಹೋಗಿ ಮುಟ್ತೈತಿ ಅಟಾನಮಸ್ಲಿ ಅಂತಂದು ಅಂದರೆ ಸ್ವತಂತ್ರವಾಗಿ ಹೋಗಿ ಮುಟ್ತೈತೆ ಅಂತ. ಯಾರು ಅದನ್ನು ಇದನ್ನು ಮಾಡೋಕ್ಕಿಲ್ಲ. ಅಂದ್ರೆ ಅದು ಅದಕ್ಕೇನಂತಾರೋ ರಿಮೋಟ್ ಕಂಟ್ರೋಲ್ ಮಷಿನ್ ಕಂಡಿಡ್ತಾರಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಓಕೆ. ಅದಕ್ಕೆ ಆನ್ಸರ್ ಏನಾಗುತ್ತೆ ನಮ್ಗೆ ಎರಡನೇದಾಗುತ್ತೆ. ಅಟಾನಮಸ್ಲಿನ ತುಂಬಬೇಕು ನಾವು. ಅದನ್ನು ಬಿಟ್ಟರೆ ಮತ್ತೆ ಯಾವಾಗ ತುಂಬಕ್ಕಲ್ಲಿ ಕಂಟೆಕ್ಸ್ನಾಗ ಕರೆಕ್ಟ್ ಹೊಂದಂಗಿಲ್ಲ. ಈಗ ಕನ್ಸ್ಯೂಮಿಂಗ್ ಕಾಫಿ ಎವ್ರಿ ಡೇ, ಇದನ್ನೇನು ಕೇಳೋಣ, ಸಿನೋನಿಮ್ ಕೇಳೋಣ. ಕನ್ಸ್ಯೂಮಿಂಗ್ ಕಾಫಿ ಎವ್ರಿ ಡೇ ಕ್ಯಾನ್ ಹ್ಯಾವ್ ಡ್ಯಾಶ್ ನೆಗೆಟಿವ್ ಎಫೆಕ್ಟ್ಸ್ ಆನ್ ಒನ್ಸ್ ಅಂತ. ನೆಗೆಟಿವ್ ಅಂತ ಹೇಳೋಣ. ನೆಗೆಟಿವ್ ಅಂದರೆ ಒಂದು ಕೆಟ್ಟದ್ದು ಆಗುತ್ತಲ್ಲ ನಮಗೆ. ಕೆಟ್ಟದ್ದು ಅಂದರೆ ಇಲ್ಲಿ ನೆಗೆಟಿವ್ ಅಂತಂದ್ರೆ ನೆಗೆಟಿವ್ ಮೀನಿಂಗ್ ವರ್ಡನ್ನು ತೆಗಿಬೇಕು. ಹಾಸ್ಪಿಟೇಬಲ್ ಇದು ಪಾಸಿಟಿವ್ ವರ್ಡ್ ಐತಿ. ಅಡ್ವರ್ಸ್ ಇದು ನೆಗೆಟಿವ್ ವರ್ಡ್ ಐತಿ. ಡಿಸ್ಪೇರಿಂಗ್ ಇದು ಸ್ವಲ್ಪ ನೆಗೆಟಿವ್ ಅನಿಸ್ತೈತಿ. ಅದಕ್ಕೆ ಆರ್ಬಿಟ್ರರಿ ಅಂದರೆ ಜಗಳಾಡೋದು, ಇದು ನೆಗೆಟಿವ್ ಆಗ್ತೈತಿ. ಬಟ್ ನಾವು ಇದ್ರಾಗ ಯಾವುದು ನೆಗೆಟಿವ್ ಐತಿ ಅದನ್ನು ಕಂಡು ಹಿಡಿಬೇಕು. ಈಗ ನೋಡಿರಿ ಯಾವುದಕ್ಕೆ ಸಂಬಂಧಪಡ್ತೈತಿ ಇದು ನೆಗೆಟಿವ್ ಅಂದರೆ. ಇಲ್ಲಿ ನೋಡಿರಿ ಹಾಸ್ಪಿಟೇಬಲ್ ಅಂದರೆ ಒಂಥರ ಆತಿಥ್ಯ ನೀಡೋದು. ಆತಿಥ್ಯ ಅಂದರೆ ಒಳ್ಳೆ, ಅಂದರೆ ಹಾಸ್ಪಿಟೇಬಲ್ ಒಳ್ಳೆಯ ಆತಿಥ್ಯ ಕೊಡೋದು. ಇನ್ನೊಬ್ಬರನ್ನ ಕೊಟ್ಟು ಅವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತೀವಲ್ಲ, ಅದಕ್ಕೇನಂತ ಆತಿಥ್ಯ ಅಂತ ಕರಿತೀವಿ. ಅಡ್ವರ್ಸ್ ಅಂದರೆ ಒಂಥರ ನಾಶ ಅಂದರೆ ಹಾಳು ಮಾಡೋದು, ವಿರೋಧ ಮಾಡೋದು, ವಿರೋಧ ಅಂತ ಆಗ್ತೈತಿ. ಅಡ್ವರ್ಸ್ ಅಂದರೆ ವಿರೋಧ ಆಗ್ತೈತಿ. ಡೆಸ್ಪೈರಿಂಗ್ ಅಂದರೆ ಏನಾಗುತ್ತೆ, ಪ್ರತಿಕೂಲ ಅನ್ನೋ ಇದನ್ನ ಆಗ್ತೈತಿ, ಹತಾಶೆಗೊಳ್ಳೋದು. ಡಿಸ್ಪೈರ್ ಅಂದರೆ ಹತಾಶೆ ಅಂತ ಆಗುತ್ತೆ. ಆರ್ಬಿಟ್ರರಿ ಅನಿಯಂತ್ರಿತ ಅಂತ ಆಗ್ತೈತಿ. ಕಂಟಿನ್ಯೂಸ್ ಆಗಿ ಜಗಳಾಡೋಕ್ಕೆ ಸಂಬಂಧ ಬರ್ತೈತೆ. ಮತ್ತು ಇದು ಜಗಳಾಡೋದಕ್ಕೆ ಸಂಬಂಧ ಬರ್ತೈತಿ. ಅನಿಯಂತ್ರಿತ. ಓಕೆ. ಇಲ್ಲಿ ನೋಡಿರಿ ಇದ್ರದ್ದು ಆನ್ಸರ್ ಏನಾಗಬೇಕು ನಮ್ಗೆ. ಕನ್ಸ್ಯೂಮಿಂಗ್ ಕಾಫಿ ಎವ್ರಿ ಡೇ ಕ್ಯಾನ್ ಹ್ಯಾವ್ ಡ್ಯಾಶ್ ಎಫೆಕ್ಟ್ಸ್. ಎಂಥ ಎಫೆಕ್ಟ್ಸ್? ಅಡ್ವರ್ಸ್ ಎಫೆಕ್ಟ್ಸ್. ಮುಂದಿನ ವರ್ಡ್ ಓದಿ ನಾವು ತುಂಬಬೇಕು. ನಾವು ಓದಿ ನಮಗೆ ಅದಕ್ಕೆ ಏನು ಹೇಳೋದು ನಾನು, ನೀವು ಓದಬೇಕು. ಓದಿದಾಗ ತನ್ನ ನಿಮ್ಗೆ ಬಾಯಿ ಬಂದುಬಿಡ್ತೈತೆ. ಇದನ್ನ ತುಂಬಿರೋ ಅಲ್ಲಿ ಕರೆಕ್ಟಾಗಿ ಕೂಣ್ತೈತಿಲ್ಲ, ನಿಮ್ಮ ಮೈಂಡ ಹೇಳ್ಬಿಡ್ತೈತೆ ಅದಕ್ಕೆ. ಎಷ್ಟು ನೀವು ರೀಡಿಂಗ್ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ನಿಮ್ಗೆ ಈಸಿ ಆಗುತ್ತೆ. ಅಡ್ವರ್ಸ್ ಎಫೆಕ್ಟ್ಸ್ ಆನ್ ಒನ್ಸ್ ಹೆಲ್ತ್ ಅಂತ ಅಂದರೆ ಅದರಿಂದ ದುಷ್ಪರಿಣಾಮಗಳು ಬೀರ್ತಾವೆ ಅನ್ನಂಗೆ ಅರ್ಥ. ಅಂದರೆ ಅತಿ ಹೆಚ್ಚಾಗಿ ಕಾಫಿ ಕುಡಿಯೋದ್ರಿಂದ ದುಷ್ಪರಿಣಾಮನ ಆಗ್ತಾವೆ. ಅದಕ್ಕಾಗಿ ಅಡ್ವರ್ಸ್ ಅಂತ ಯೂಸ್ ಮಾಡ್ಬೇಕು ನಾವು. ಡೆಸ್ಪೈರಿಂಗ್ ಅಂದರೆ ಅದಕ್ಕೆ ಹೊಂದಂಗಿಲ್ಲ, ಆ ಸೆಂಟೆನ್ಸ್ಗೆ ಇಲ್ಲಿ ಹೊಂದಂಗಿಲ್ಲ. ಓಕೆ. ಇನ್ಸ್ಟೆಡ್ ಆಫ್ ಸ್ಟಡಿಂಗ್ ರೂಲ್ಸ್, ಇಲ್ಲೇನು ಕೇಳ ಸಿನೋನಿಮ್ ಕೇಳ. ಇನ್ಸ್ಟೆಡ್ ಆಫ್ ಸ್ಟಡಿಂಗ್ ರೂಲ್ಸ್ ಆ್ಯಂಡ್ ಡೆಫಿನಿಷನ್ಸ್ ಹೆಲೆನ್ ಅಕ್ವೈರ್ಡ್ ಲ್ಯಾಂಗ್ವೇಜ್ ಥ್ರೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹ್ಯಾಬಿಟ್. ಏನು ಹೇಳ್ತಾವೆ, ಹೆಲೆನ್ ಅನ್ನೋದ ಏನು ಒಬ್ಬ ಮನುಷ್ಯ ಅದಾನ ಅಥವಾ ಹುಡುಗಿದ ಆಗ್ತೈತಿ ಗೊತ್ತಿಲ್ಲ. ಹೆಲೆನ್ ಏನು ಮಾಡ್ತಾನೋ ನಾಲೆಜನ್ನು ಅಕ್ವೈರ್ ಪಡ್ಕೊಳ್ತಾನೆ. ಹೆಂಗೆ, ಬಟ್ ರೂಲ್ಸ ಮತ್ತು ಸ್ಟಡಿಂಗ್ ಅದನ್ನು ಓದೋಕ್ಕಿಂತ ಹೆಚ್ಚಾಗಿ ಭಾಷೆಯಿಂದನೂ ಅವ ಹೆಚ್ಚು ಕಲ್ತಾನಂತ ಹೇಳತ್ತೈತೆ ಸೆಂಟೆನ್ಸ್. ಇದು ಅಕ್ವೈರ್ದ ನಮ್ಗೆ ಸಿನೋನಿಮ್ ಬೇಕು. ಅಕ್ವೈರ್ಡ್ ಅಂದರೆ ಏನು? ಅಕ್ವೈರ್ಡ್ ಅಂದರೆ ಸಾಧಿಸುವುದು, ಸಾಧಿಸುವುದು ಅಂದ್ರೆ ಅಥವಾ ಸಂಪಾದಿಸು. ಓಕೆ. ಸಂಪಾದಿಸುವಂತಾಗುತ್ತೆ. ಇಲ್ಲಿ ಆಪ್ಟೇನ್ ಅಂದರೆ ಪಡೆದ ಅಂತ ಆಗ್ತೈತಿ. ಇದ್ರ ಸಿನೋನಿಮ್ ಕೇಳೋಣ. ಆಪ್ಟೇನ್ ಅಂದರೆ ಪಡೆದ. ಫೋರ್ಫಿಟೆಡ್ ಅಂದರೆ ಏನಾಗುತ್ತೆ ಅಂದ್ರೆ ಪೂರ್ತಿ ಮುಟ್ಟುಗೋಲು ಹಾಕೋದು. ಅಂದರೆ ಮುಟ್ಟುಗೋಲು ಅಂತ ನಿಮ್ಗೆ ಕನ್ನಡದಾಗ ಗೊತ್ತಿರ್ಬೋದು. ಸ್ಟಾಪ್ ಮಾಡೋದು ಅಂದರೆ ನಾವಾಗಿ ಹೋಗಿ ಅವ್ರನ್ನ ಅಂದರೆ ಫೋರ್ಸೆಬ್ಲಿ ಪಡೆದುಕೊಳ್ಳೋದು ನಂಗೆ ಅರ್ಥ. ಪಡೆದುಕೊಳ್ಳೋದು. ಅಡ್ಮೈರ್ಡ್ ಅಂದರೆ ಹೊಗಳೋದು.
ಅವಾರ್ಡ್ ಅಂದರೆ ಪ್ರಶಸ್ತಿ ಅಂತ, ಅವಾರ್ಡೆಡ್ ಅಂದರೆ ಪ್ರಶಸ್ತಿ ಪ್ರದಾನ ಮಾಡೋದು, ಪ್ರಶಸ್ತಿ. ಓಕೆ, ನಿಮ್ಗೆ ಯಾವ್ದು ಅನ್ಸತಿ ಇದ್ರ ಸಮೀಪ ಸಾಧಿಸೋದು ಸಂಪಾದಿಸೋದು, ಅದಕ್ಕೆ ಆಬ್ಟೇನ್ ಅನ್ಸತ್ತೆ. ಆಬ್ಟೇನ ಸಿನೋನಿಮ್ ಆಗ್ತೈತಿ, ಅಂದರೆ ಪಡೆದುಕೊಳ್ಳೋದು ಅನ್ನೋ ಅರ್ಥ. ಶಿ ವಾಸ್ ಟು ಪೀಬಲ್ ಡ್ಯಾಶ್ ಟು ಲೀವ್ ಹರ್ ರೂಮ್ ಅಂತ. ಆಕಿಗೆ ಭಾಳ ಅಂದ್ರೆ ಅಂಜಿಕೆ ಬರತೈತೆ ಅಂದ್ರೆ, ಪೀಬಲ್ ಅಂದ್ರೆ ಅಂಜಿಕೆ ಅಥವಾ ದುರ್ಬಲ ಹಿಂಗಾಗ್ತೈತೆ, ಸಣ್ಣವಳು ಅದ ಅನ್ನೋದು. ಟು ಲೀವ್ ಹರ್ ರೂಮ್ ಅಂದ್ರೆ ಆಕೆ ಹೊರಗೆ ಹೋಗಾಕ ಆಕೆಗೆ ಧೈರ್ಯ ಇಲ್ಲ ಅನ್ನೋದು ಅರ್ಥ. ಪೀಬಲ್ ಅಂದ್ರೆ ಏನಾಗತಿ, ದುರ್ಬಲ ಅನ್ನೋದು ಆಗ್ತೈತಿ, ವೀಕ್ ಅಂತ ಆಗ್ತದೆ. ಹಂಗಾದ್ರೆ ಇದ್ರದ್ದು ಏನು ಕೇಳೋಣ, ಎಂಟೋನಿಮ್ ಕೇಳೋಣ. ಪೀಬಲ್ದು ಎಂಟೋನಿಮ್ ಕೇಳಂದ್ರೆ ಏನು ಬರ್ತೈತೆ, ಸ್ಟ್ರಾಂಗ್ ಬರ್ತೈತಿ. ಸ್ಟ್ರಾಂಗ್ ಐತೆನಾ? ಓಕೆ, ಸ್ಟ್ರಾಂಗ್ ಅಂತ ಐತಿ. ವಿಂಪಿ, ವಿಂಪಿ ಅಂದ್ರೂ ಸೇಮ್ ಪೀಬಲನ್ನ ಆಗುತ್ತೆ, ಸೇಮ್ ಮೀನಿಂಗ್ ಕೊಡೋದು ಪೀಬಲ್. ಎಪೇಟ್ ಅಂದ್ರೆ ಎಪೇಟ್ ಅಂದ್ರೆ ಏನಾದ್ರು ಬರ್ತೈತಿ, ಸೇಮ್ ಮೀನಿಂಗ್ನ ಕೊಡ್ತೈತೆ ಅದು ಎಪೇಟ್ ಅಂತಂದ್ರೆ. ಅಂದ್ರೆ ಈಗ ನೋಡ್ರಿ, ಭಾಳಷ್ಟು ಕೆಲಸ ಮಾಡಿದ್ರೆ ದಣಿವಾದಾಗ ಏನಾಗ್ತೈತಿ, ಶಕ್ತಿಹೀನನಾಗೋದು, ಶಕ್ತಿಹೀನ ಆಗ್ತೈತಿ, ಶಕ್ತಿಹೀನನೂ ಆಗುತ್ತೆ. ಇದು ಎಸೆಂಟಿಕ್ಕು, ಇದು ಶಕ್ತಿಹೀನನೂ ಆಗುತ್ತೆ, ಸೇಮ್ ಮೀನಿಂಗ್ ಕೊಡ್ತೈತಿ. ಅದಕ್ಕೆ ನಮಗಿದ ಆನ್ಸರ್ ಮೂರನೇ, ಸ್ಟ್ರಾಂಗ್ ಅಂದರೆ ಬಲವಾದದ್ದು. ವೋಟಿಂಗ್ ಏನು ಹೇಳೋಣ, ಏನು ಕರೆಕ್ಟ್ ಸ್ಪೆಲ್ಲಿಂಗ್ ಇನ್ ದ ಗಿವನ್ ಸೆಂಟೆನ್ಸ್. ಇದ್ರಾಗ ಯಾವ್ದು ಏನು ಕರೆಕ್ಟ್ ಸ್ಪೆಲ್ಲಿಂಗ್ ಐತೆ ಅಂತ ಕೇಳ್ತಾನೆ. ವೋಟಿಂಗ್ ಅಲೋಸ್ ಎವ್ರಿ ಸಿಟಿಜನ್, ನೋಡಿದ ಬಟ್ಟಿಗೆ ಗೊತ್ತಾಗ್ತಾನೆ, ಟು ಹ್ಯಾವ್ ಎ ಸೇ ಇನ್ ಚೂಸಿಂಗ್ ಹೂ ಶುಡ್ ರನ್ ಇನ್ ದ ಗೌರ್ಮೆಂಟ್. ಇಲ್ಲೇನ ಅಲೋಸ್ ಅಂತ ಕೊಟ್ಟಾನು, ಅಲೋಸ್ ಅಂತ ಆಗಂಗಿಲ್ಲ, ಯಾಕಂದರೆ ಇಲ್ಲಿ ಅಲೋಸ್ ಕರೆಕ್ಟ್ ಐತಿ. ಚೂಸಿಂಗ್ ಡಬಲ್ ಓ ಬರಬೇಕು, ಇಲ್ಲಿ ಕರೆಕ್ಟ್ ಕೊಟ್ಟಾನು. ಓಕೆ, ಇದು ತಪ್ಪಾತು. ಗೌರ್ಮೆಂಟ್ ಅಂತ ಹೇಳ, ಗೌರ್ಮೆಂಟ್ ಅಂದ್ರೆ ಎನ್ ಹಾರ್ಸನ್, ಬಟ್ ಗೌರ್ಮೆಂಟ್ ಆಗುತ್ತೆ, ಗೌರ್ಮೆಂಟ್ ಎನ್ ಐತಿ, ಎನ್ ಬಂದೈತಿ, ಇದು ಕರೆಕ್ಟ್ ಐತಿ. ಹಾಗಾದ್ರೆ ಸಿಟಿಜನ್ ಆನ್ಸರ ಸಿಟಿಜನ್. ಇಲ್ಲಿ ಆಯ್ ಬರಬೇಕು, ಈ ಕೊಟ್ಟಾನ, ಅದಕ್ಕಾಗಿ ಇದು ತಪ್ಪಾಗ್ತೈತಿ. ಅದಕ್ಕಾಗಿ ಆನ್ಸರ ನಾಲ್ಕನೇದು ಆನ್ಸರ್ ಆಗುತ್ತೆ. ಕಂಟೇಜಿಯನ್ ಅಂದ್ರೆ ಏನು, ಸೋಂಕಿನ ಅಂತ ಅರ್ಥ. ಸೋಂಕು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡ್ತೈತೆ ಅನ್ನಂಗೆ ಅರ್ಥ. ಸೋಂಕು ಅಂತ ನೀವು ಕೇಳಿರಲಿ, ಇದನ್ನು ಕಂಟೇಜಿಯನ್ ವರ್ಡ್ ಭಾಳ ಸಲ ಕೋವಿಡ್ನಾಗ ಭಾಳ ಸಲ ಯೂಸ್ ಮಾಡಿ, ಕಂಟೇಜಿಯಸ್ ವೈರಸ್ ಅಂತ ಹೇಳ್ತೀವಲ್ಲ ಹಂಗೆ. ಕಂಟೇಜಿಯನ್ ಅಂದರೆ ಟ್ರಾನ್ಸ್ಫರ್ ಆಗೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗೋದು. ಗ್ರ್ಯಾಂಡ್ಯೂರ್ ಅಂದ್ರೆ ಏನಾಗುತ್ತೆ, ಹಿರಿಮೆ ಅಂತ ಆಗುತ್ತೆ, ಹಿರಿಮೆ. ಗ್ರ್ಯಾಂಡ್ಯೂರ್ ಅಂದ್ರೆ ಭಾಳ ದೊಡ್ಡ ವ್ಯಕ್ತಿ, ಹಿರಿಮೆ. ಇಲ್ಯೂಷನ್ ಅಂದರೆ ಭ್ರಮೆ ಅಂತ ಗೊತ್ತಾಯ್ತು ನಿಮಗೆಲ್ಲರಿಗೂ, ಭ್ರಮೆ. ಟ್ರಾನ್ಸ್ಫ್ಯೂಷನ್ ವರ್ಗಾವಣೆ ಮಾಡೋದು, ಟ್ರಾನ್ಸ್ಫರ್ ಮಾಡೋದು. ಇದೇನಾಗುತ್ತೆ, ಟ್ರಾನ್ಸ್ಮಿಷನ್ನ ಅಂದ್ರೆ ಚಲಿಸುವ. ಟ್ರಾನ್ಸ್ಮಿಷನ್ ಅಂದರೆ ಚಲಿಸುವ. ಸೋಂಕು ಏನಾಗ್ತೈತಿ, ಚಲಿಸ್ತೈತಿ, ಅದಕ್ಕಾಗಿ ನಾವು ಅನಿಸ್ಬೇಕು. ಇಲ್ಲಿ ಸಿನೋನಿಮ್ ಕೇಳೋಣ, ಅದಕ್ಕಾಗಿ ನಾವೇನು ಮಾಡಬೇಕು, ಟ್ರಾನ್ಸ್ಮಿಷನ್ ತುಂಬಬೇಕು. ಓಕೆ, ಇದು ಕಾಂಪ್ರಿಹೆನ್ಷನ್ ಐತಿ. ಇದನ್ನು ನೀವೇನು ಮಾಡಬೇಕು, ಮೊದಲು ಫಸ್ಟಾಗಿ ಓದಿ ಆ ನಂತರ ಕ್ವಶನನ್ನು ಅಟೆಂಡ್ ಮಾಡೋಕೆ ನೋಡಿರಿ. ಅದಕ್ಕೆ ಈಗ ಮೊದಲು ಏನು ಮಾಡೋಣ, ಇದನ್ನು ಪೂರ್ತಿ ಕಾಂಪ್ರಿಹೆನ್ಷನನ್ನು ಓದ್ಬೇಕು ನಾವು. ಓಕೆ, ಎ ಲೋ ಪ್ರೆಷರ್ ಏರಿಯಾ ಕ್ಯಾರೆಕ್ಟರೈಸ್ಡ್ ಬೈ rapid and frequently damaging air circulation is a what dash cyclones ಅಂತ. Okay, storms and dash weather are frequently present during the cyclones. In the northern hemisphere, the air moves counterclockwise. Dash in southern hemisphere, it moves clockwise ಅಂತ. ಆನಂತರ extra tropical cyclones, sometimes known as a temperate cyclones, and the tropical cyclones are the two dash under which cyclones fall. The name cyclone comes from the Greek word cyclos, which means snake squirrels. Henry Paddington came up with the term because tropical storms in the Arabian Sea and the Bay of Bengal dash collide sea serpents. ಓಕೆ, ಇದರದ ಅರ್ಥ ಏನಾಗ್ತೈತಿ ಎಲ್ಲರಿಗೂ, ನಾನು ಸ್ವಲ್ಪ ಓದಿದಕ್ಕೆ ತಿಳಿದಿರ್ಬೋದು. ನೀವು ಯಾರಿಗೂ ಓದ್ತಿರಲಿಲ್ಲ, ಇದನ್ನ ಯಾವಾಗ ತಿಳಿದಿಲ್ಲ ಅಷ್ಟೇ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಜಲ್ದಿ ಗೊತ್ತಾಗತ್ತೆ. ಈಗ ಏನು ಹೇಳ್ತಾನೆ,
ಸೈಕ್ಲೋನ್ ಬಗ್ಗೆ ಇದು ಪ್ಯಾಸೇಜ್ ಹೇಳಾಕತ್ತೆ. ಏನೈತಿ ಈಗ ನಮ್ಮ ಭೂಮಿ ಹೆಂಗೈತಿ, ಇದು ಭೂಮಿ ಐತಿ. ಭೂಮಿ ಒಳಗೆ ಇಲ್ಲೊಂದು ಗೆರೆ ಬರ್ತೈತಿ, ಇಲ್ಲೊಂದು ಗೆರೆ ಬರ್ತೈತಿ, ಇಲ್ಲೊಂದು ಗೆರೆ ಬರ್ತೈತಿ. ಇವೇನು ಗೆರೆಗಳು ಏನಂತ ಹೇಳ್ತಾನೆ, ಇದು ಇಕ್ವೇಟರ್. ಇಕ್ವೇಟರ್ ಅಂದ್ರೆ ಸಮಭಾಜಕ ವೃತ್ತ. ಇದು ಸಂಕ್ರಾಂತಿ ವೃತ್ತ, ಕನ್ನಡದಾಗ ಏನಂತ ಗೊತ್ತಿಲ್ಲ ನನಗೆ. ಮಕರ ಸಂಕ್ರಾಂತಿ ವೃತ್ತ, ಇದಕ್ಕೇನಂತ ಗೊತ್ತಿಲ್ಲ. ಅಂದ್ರೆ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಇದಕ್ಕೇನಂತಾರು, ಇದು ಈ ಜೋನಕ್ಕೆ ಇದು ಟ್ರಾಪಿಕಲ್ ಜೋನ್ ಅಂತ, ಉಷ್ಣವಲಯ ಅಂತ. ಇದ್ರ ಮೇಲೊಂದು ಗೆರೆ ಬರ್ತೈತೆ, ಇದು ನೆಕ್ಸ್ಟ್ ಒಂದು ಗೆರೆ ಬರ್ತೈತೆ. ಇದಕ್ಕೂ ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಸಮಶೀತೋಷ್ಣ ವಲಯ ಅಂದ್ರೆ ಎಕ್ಸ್ಟ್ರಾ ಟ್ರಾಪಿಕಲ್. ಇಲ್ಲಿ ಎಕ್ಸ್ಟ್ರಾ ಟ್ರಾಪಿಕಲ್ ಅಂತ ಕೊಟ್ಟಂದ್ರೆ ಇದಾದ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರೀತಾರೆ. ಇವಕ್ಕೆ ಇಲ್ಲಿ ಜನ್ರೇಟ್ ಆಗೋ ಬೇರೆ, ಇಲ್ಲಿ ಜನ್ರೇಟ್ ಆಗೋ ಬೇರೆ, ಇಲ್ಲಿ ಸೈಕ್ಲೋನ್ ಜನ್ರೇಟ್ ಆಗ್ತಾವೆ. ಇಲ್ಲಿ ಸೈಕ್ಲೋನ್ ಜನ್ರೇಟ್ ಆಗೋ ಎಂಥವು ಇರ್ತಾವೆ ಅಂದ್ರೆ ಸ್ನೇಕ್ ಕಾಯಿಲ್ ಗತಿ ಇರ್ತಾವೆ, ಅಂದ್ರೆ ಹಿಂಗೆ ಸುರುಳಿ ಆಕಾರದಾಗ ಇರ್ತಾವೆ. ಒಂದೇದು ಆನ್ಸರ್ ನೋಡ್ರಿ. ಏನು ಮಾಡೋದು ಈಗ ಓದ್ರಿ. ಎ ಲೋ ಪ್ರೆಷರ್ ಏರಿಯಾ ಕ್ಯಾರೆಕ್ಟರೈಸ್ಡ್ ಬೈ ಎ ರ್ಯಾಪಿಡ್ ಆ್ಯಂಡ್ ಫ್ರೀಕ್ವೆಂಟ್ಲಿ ಡ್ಯಾಮೇಜಿಂಗ್ ಏರ್ ಸರ್ಕ್ಯುಲೇಷನ್ ಇಸ್ ವಾಟ್ ಡ್ಯಾಶ್ ಸೈಕ್ಲೋನ್ಸ್ ಅಂತ ಹೇಳ್ತಾನೆ. ಅಂದ್ರೆ ಸೈಕ್ಲೋನ್ಸ್ ಹೆಂಗೆ ಅಂದ್ರೆ ಸೈಕ್ಲೋನ್ಸ್ ಲೋ ಪ್ರೆಷರ್ ಏರಿಯಾ ಅಂದ್ರೆ ಸೈಕ್ಲೋನ್ಸ್ ಯಾವಾಗಲೂ ಲೋ ಪ್ರೆಷರ್ ಏರಿಯಾದಾಗ ಸ್ಟಾರ್ಟ್ ಆಗ್ತಾವೆ, ಅಂದ್ರೆ ಹುಟ್ಟುತ್ತಾವೆ. ಅದಕ್ಕಾಗಿ ಏನು ಮಾಡಬೇಕು ನಾವು, ಕ್ಯಾರೆಕ್ಟರೈಸ್ಡ್ ಬೈ ರ್ಯಾಪಿಡ್ ಫ್ರೀಕ್ವೆಂಟ್ಲಿ ಅಂದರೆ ಡ್ಯಾಮೇಜಿಂಗ್. ಮತ್ತು ಅವು ಏನು ಮಾಡ್ತಾವೆ, ಅಲ್ಲೇ ಹುಟ್ಟಿ ಅಲ್ಲಿಂದ ತಿರ್ಕೋತ ಎಲ್ಲ ಸುತ್ತಮುತ್ತ ಇದ್ದದೆಲ್ಲ ಹಾಳು ಮಾಡ್ತಾವೆ. ಅದನ್ನ ಹೇಳತ್ತಾನ. ವಾಟ್ ಡ್ಯಾಶ್ ಸೈಕ್ಲೋನ್ಸ್ ಅಂತ ಹೇಳ್ತಾನೆ. ಇಲ್ಲಿ ಆಪ್ಷನ್ದಾಗ ಏನು ಕೊಟ್ಟಾನ, ಇನ್ಸ್ಪೈರ್ಸ್ ಅಂದ್ರೆ ಪ್ರಚೋದಿಸೋದು. ಇನ್ಸ್ಪೈರ್ಸ್ ಅಂದ್ರೆ ಪ್ರಚೋದನೆ ಅಂತ ಕರೀತಾರೆ. ಅಂದ್ರೆ ಇನ್ನೊಂದಿಟ್ಟು ಮೋಟಿವೇಟ್ ಮಾಡೋದು. ಸ್ಪ್ಯಾನ್ಸ್ ಅಂದ್ರೆ ಏನಾಗುತ್ತೆ, ಸಂತಾನ ಅಂತ ಆಗತ್ತೆ. ಸ್ಪ್ಯಾನ್ಸ್ ಅಂದ್ರೆ ಸಂತಾನ. ಡೆಸ್ಟ್ರಾಯ್ ಅಂದ್ರೆ ನಾಶ ಮಾಡೋದು. ಇಲ್ಲಿ ವರ್ಡ್ ಏನು ಬರ್ತೈತಿ ಅದನ್ನು ತೊಗೊಬೇಕು ನಾವು. ವಾಟ್ ಡ್ಯಾಶ್ ಸೈಕ್ಲೋನ್ಸ್ ಅಂತ. ಜನ್ರೇಟ್ಸ್ ಅಂದ್ರೆ ಹುಟ್ಟೋದು, ಸ್ಟಾರ್ಟ್ ಮಾಡೋದು, ಅಥವಾ ಜನ್ರೇಟ್ ಸ್ಟಾರ್ಟ್ ಆಗೋದು. ಇಲ್ಲಿ ಲೋ ಪ್ರೆಷರ್ ಏರಿಯಾದಾಗ ನಮ್ಗೆ ಸೈಕ್ಲೋನ್ ಸ್ಟಾರ್ಟ್ ಆಗ್ತಾವಲ್ಲ, ಅದನ್ನ ಹೇಳಾಗತ್ತ ನಾವು ಇಲ್ಲಿ. ವಾಟ್ ಜನ್ರೇಟ್ಸ್ ಸೈಕ್ಲೋನ್ ಅಂತ ಅಂದ್ರೆ ಹುಟ್ಟೋದಕ್ಕನ ನಾವೇನಂತೀವಿ ಜನ್ರೇಟ್ಸ್ ಅಂತ ತುಂಬಬೇಕಾಗತ್ತೆ. ಇವು ಯಾವುದು ತುಂಬಕ್ಕೆ ಬರೋಂಗಿಲ್ಲ. ಡೆಸ್ಟ್ರಾಯ್ ಸೈಕ್ಲೋನ್ ಅಂತಂದು ಬರೋಂಗಿಲ್ಲ. ಯಾಕಂದ್ರೆ ಯಾವಾಗಲೂ ಫಸ್ಟಕ್ಕೆ ಹೇಳೋದು ಯಾವಾಗಲೂ ಈಗ ಸೈಕ್ಲೋನ್ ಬಗ್ಗೆ ಮಾತಾಡೋಣ, ಸೈಕ್ಲೋನ್ ಹೆಂಗೆ ಸ್ಟಾರ್ಟ್ ಆಗ್ತೈತೆ ಅನ್ನೋ ಹೇಳಬೇಕಲ್ಲ. ಅದಕ್ಕಾಗಿ ನಾವು ಇಲ್ಲಿ ಜನ್ರೇಟ್ ಅಂತಲೂ ತುಂಬಬೇಕು, ಜನ್ರೇಟ್ಸ್. ಓಕೆ. ಆನಂತರ ಮುಂದೆ ನೋಡಿರಿ, ಸ್ಟಾರ್ಮ್ಸ್ ಆ್ಯಂಡ್ ಡ್ಯಾಶ್ ವೆದರ್ ಆರ್ ಫ್ರೀಕ್ವೆಂಟ್ಲಿ ಪ್ರೆಸೆಂಟ್ ಡ್ಯೂರಿಂಗ್ ಅ ಸೈಕ್ಲೋನ್ಸ್ ಅಂತ. ಸ್ಟಾರ್ಮ್ಸ್ ಮತ್ತು ಏನಿರ್ತಾವೆ ಅದ್ರ ಜೊತೆ, ಸ್ಟಾರ್ಮ್ಸ್ ಬಂದು ಅಂದ್ರೆ ಸ್ಟಾರ್ಮ್ಸ್ ಅಂದ್ರೆ ಬಿರುಗಾಳಿ ಅಂಥವು ಬಂದು ಅಂದ್ರೆ ಅದ್ರ ಜೊತೆ ಏನೇನಾಗ್ತೈತಿ ಅದ್ರ ಬಗ್ಗೆ ಹೇಳಾಗುತ್ತಾನೆ. ಸ್ಟಾರ್ಮ್ಸ್ ಆ್ಯಂಡ್ ಡ್ಯಾಶ್ ವೆದರ್ ಅನ್ಫೇವರೇಬಲ್ ವೆದರ್. ನಂಗೆ ಹೇಳಿ ಅದನ್ನು ಓದ್ಬಿಟ್ಟು ಗೊತ್ತಾಗ್ತೈತಿ ಇಲ್ಲಿ ಯಾವ್ದು ಹಾಕಬೇಕು ಯಾವ್ದು ಹಾಕಬಾರ್ದು. ಇಲ್ಲಿ ಅನ್ಫೇವರೇಬಲ್, ಅಕಸ್ಟಮ್ಡ್, ಅಡ್ವಾಂಟೇಜಸ್, ಅನ್ಎಕ್ಸೆಪ್ಟೆಡ್ ಅಂದರೆ ಅಸ್ವೀಕಾರವಾದದ್ದು, ಅಂದರೆ ಎಕ್ಸೆಪ್ಟ್ ಮಾಡದೇ ಇರುವಂಥದ್ದು. ಅಡ್ವಾಂಟೇಜಸ್ ಅಂದರೆ ಅನುಕೂಲಕರವಾದದ್ದು. ಅಕಸ್ಟಮ್ಡ್ ಅಂದ್ರೆ ಒಂಥರ ಹ್ಯಾಬಿಚುವಲ್ ಅನ್ನೋದು. ಹ್ಯಾಬಿಟ್, ದಿನಾಲು ಏನು ಬಳಸ್ತೀವಿ ಹ್ಯಾಬಿಚುವಲ್ ಅಂತ ಕರೀತಾರಲ್ಲ, ದಿನ ಹ್ಯಾಬಿಟ್ ಇರ್ತೈತೆ ಅದು. ಅನ್ಫೇವರೇಬಲ್ ಅಂದರೆ ಅನಾನುಕೂಲ ಅಂತ ಆಗ್ತೈತಿ. ಅನಾನುಕೂಲ, ಇದು ಅನಾನುಕೂಲ. ಯಾಕಂದ್ರೆ ಸ್ಟಾರ್ಮ್ಸ್ ಆ್ಯಂಡ್ ಅನ್ಫೇವರೇಬಲ್ ವೆದರ್ ಅಂತ. ವೆದರ್ ಸರಿ ಇರಲಿಲ್ಲ ಅಂದ್ರೆ ಅದಕ್ಕೆ ಅನ್ಫೇವರೇಬಲ್ ತೊಗೊಬೇಕು ನಾವು. ನೆಗೆಟಿವ್ ವರ್ಡನ್ನು ಕೇಳಾಯ್ತು ಇಲ್ಲಿ. ನೆಗೆಟಿವ್ ವರ್ಡನ್ನು ಕೇಳಾಯ್ತು ಅಂದ್ರೆ ನಾವು ಫ್ರೀಕ್ವೆಂಟ್ಲಿ ಪ್ರೆಸೆಂಟ್ ಡ್ಯೂರಿಂಗ್ ಸೈಕ್ಲೋನ್ಸ್. ಸೈಕ್ಲೋನ್ ಇದ್ದಾಗಲೂ ವೆದರ್ ಸರಿ ಇರೋಂಗಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ಅನ್ಫೇವರೇಬಲ್ ಅಂತಲೇ ತುಂಬಬೇಕಾಗುತ್ತೆ. ಇನ್ ದ ನಾರ್ತನ್ ಹೆಮಿಸ್ಫಿಯರ್ ದ ಏರ್ ಮೂವ್ಸ್ ಕೌಂಟರ್ ಕ್ಲಾಕ್ ವೈಸ್. ನಾರ್ತನ್ ಹೆಮಿಸ್ಫಿಯರ್ದಾಗ ಇಲ್ಲಿ ಹೆಮಿಸ್ಫಿಯರ್ ಐತಿಲ್ಲ, ಇಲ್ಲಿ ನಾರ್ತನ್ ಹೆಮಿಸ್ಫಿಯರ್ದಾಗ ಏರ್ ಏನಾಗ್ತೈತಿ, ಹಿಂಗೆ ಹೋಗ್ತೈತಿ. ಅಂದ್ರೆ ಗಡಿಯಾರದ ಮೂಳೆ ಏನಿರಲಿ ಆ ಕಡೆ ತಿರುಗಿದಂಗೆ ಆಗ್ತೈತಿ. ಓಕೆ. ನಾರ್ತನ್ ಹೆಮಿಸ್ಫಿಯರ್ದಾಗ, ಸೌತರ್ನ್ ಹೆಮಿಸ್ಫಿಯರ್, ನಾರ್ತನ್ ಹೆಮಿಸ್ಫಿಯರ್ದಾಗ ಏರ್ ಮೂವ್ಸ್ ಕೌಂಟರ್ ಕ್ಲಾಕ್ ವೈಸ್. ಏರ್ ಯಾವಾಗ ಹೋಗ್ತೈತಿ, ಇದು ಕೊರಿಯಾಲಿಸ್ ಫೋರ್ಸ್ ಅಂತ ಕರೀತಾರೆ, ಕೊರಿಯಾಲಿಸ್ ಫೋರ್ಸ್. ಓಕೆ. ಆನಂತರ ಇನ್ ಡ್ಯಾಶ್ ಇನ್ ಸೌತರ್ನ್ ಹೆಮಿಸ್ಫಿಯರ್ ಅಂದ್ರೆ ಬೇರೆ ಆದರೆ ಅಂದಂಗೆ ಇರ್ತದೆ. ಇಲ್ಲಿ ನಾವು ಆದರೆ ಅನ್ನೋದು ತುಂಬಬೇಕಿಲ್ಲಿ, ಆದರೆ ಅಂತ ಬರ್ಬೇಕು ನಮ್ಮ ಕನ್ನಡದಾಗ. ಆದರೆ ಇನ್ ಸೌತರ್ನ್ ಹೆಮಿಸ್ಫಿಯರ್ ಮೂವ್ಸ್ ಇನ್ ಕ್ಲಾಕ್ ವೈಸ್. ಅದ್ರ ಬದಲಾಗಿ ಮತ್ತೊಂದು ಏನು ಹೇಳ್ತಾನೆ, ಮುಂದಿನ ಸೌತರ್ನ್ ಹೆಮಿಸ್ಫಿಯರ್ದಾಗ ಹೆಂಗೆ ಈ ಕಡೆ ತಿರ್ಸತ್ತೆ, ಮೂವ್ಸ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಆಗುತ್ತೆ. ಓಕೆ. ಈಗ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಇಲ್ಲಿ ಏನು ಹೇಳ್ತಾನೆ, ಇನ್ ದ ನಾರ್ತನ್ ಹೆಮಿಸ್ಫಿಯರ್ ದ ಏರ್
ಮೂವ್ಸ್ ಕೌಂಟರ್ ಕ್ಲಾಕ್ ವೈಸ್. ಆದರೆ ಅಂದ್ರೇನು, ವೇರ್ಯಾಸ್ ಅಂದ್ರೆ ಆದರೆ ಆಗ್ತೈತಿ. ಬಿಕಾಸ್ ಅಂದರೆ ಏಕೆಂದರೆ, ಆರ್ ಅಂದ್ರೆ ಅಥವಾ, ಅನ್ಲೆಸ್ ಅಂದ್ರೆ ಏನಾಗುತ್ತೆ ಒಂಥರ ಕನ್ನಡದಾಗ ಅನ್ಲೆಸ್ ಅಂದರೆ ಹೊರತಾಗಿ ಆಗ್ತದೆ. ಆದರೆ ಅಂತ ತುಂಬಬೇಕಲ್ಲ, ನಾವು ವೇರ್ಯಾಸ್ ತುಂಬಬೇಕು. ವೇರ್ಯಾಸ್ ಇನ್ ದ ಸೌತರ್ನ್ ಹೆಮಿಸ್ಫಿಯರ್ ಇಟ್ ಮೂವ್ಸ್ ಕ್ಲಾಕ್ ವೈಸ್. ನಾರ್ತರ್ನ್ ಹೆಮಿಸ್ಫಿಯರ್ದಾಗ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತೈತಿ, ಸೌತರ್ನ್ ಹೆಮಿಸ್ಫಿಯರ್ದಾಗ ಕ್ಲಾಕ್ ವೈಸ್ ತಿರುಗ್ತೈತಿ ಅಂತ ಹೇಳ್ತಾನೆ. ಎಕ್ಸ್ಟ್ರಾ ಟ್ರಾಪಿಕಲ್ ಏರಿಯಾ. ನೆಕ್ಸ್ಟ್ ನೋಡೋಣ, ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್. ಎಕ್ಸ್ಟ್ರಾ ಟ್ರಾಪಿಕಲ್ ಅಂದ್ರೆ ಮ್ಯಾಲಿಂದ ಮತ್ತು ಸೈಕ್ಲೋನ್ಸ್ ಸಮ್ಟೈಮ್ಸ್ ನೋನ್ ಆ್ಯಸ್ ಅ ಟೆಂಪ್ರೇಟ್ ಸೈಕ್ಲೋನ್ಸ್. ಅವನ್ನ ಏನಂತ ಕರಿತೀವಿ, ಟೆಂಪ್ರೇಟ್ ಸೈಕ್ಲೋನ್ ಅಂತ ಕರಿತೀವಿ. ಟ್ರಾಪಿಕಲ್ ಸೈಕ್ಲೋನ್ಸ್ ಆರ್ 2 ಟೈಪ್ಸ್. ಅವು 2 ಟೈಪ್ಸ್ ಅಂತ ಬಂದ. 2 ಅಷ್ಟು ಬಿಟ್ಟಾನು ಮುಂದೆ ಏನು ಬರ್ತದೆ, ಟೈಪ್ಸ್ ಅಂದ್ರೆ ಟೈಪ್ಸ್ ಬರ್ಬೋದು, ಕೆಟಗರೀಸ್ ಬರ್ಬೋದು, ಅಂದ್ರೆ ಅದರ ವಿಧಗಳು ಬರ್ಬೋದಲ್ಲ. ಅದಕ್ಕೆ ಇಲ್ಲಿ ವರ್ಡ್ ಏನು ತುಂಬಬೇಕು ನಾವು ಮುಂದೆ ನೋಡಿರಿ. ಅಂಡರ್ ದ ವಿಚ್ ಸೈಕ್ಲೋನ್ಸ್ ಫಾಲ್ಸ್ ಅಂದರೆ ಯಾವ ಜಾಗದಾಗ ಬೀಳ್ತಾವೆ, ಯಾವ ಜಾಗದಾಗ ಸ್ಟಾರ್ಟ್ ಆಗ್ತಾವೆ, ಅವಕ್ಕೂ ಒಂದೊಂದು ಹೆಸರು ಇಟ್ಟಾರೆ ಅಂತ ಹೇಳ್ತಾನೆ. ಓಕೆ, ಇಲ್ಲಿ ಏನು ಬರ್ತದೆ, ರ್ಯಾಂಕ್ಸ್ ಅಂದ್ರೆ ದರ್ಜೆ. ಈ ದರ್ಜೆಗೆ ಇದಕ್ಕೆ ಸಂಬಂಧಪಡ್ತಾ ಇಲ್ಲ. ಸ್ಟೇಟಸಸ್ ಅಂದರೆ ಶ್ರೀಮಂತಿಕೆ ಅಂತ ಬರ್ತೈತೆ, ಅದರ ಬದಲಿ ಇದಕ್ಕೂ ಸಂಬಂಧ ಬರೋಂಗಿಲ್ಲ. ಕೆಟಗರೀಸ್ ಅಂತ ಬರ್ಬೋದು. ಸ್ಪೀಸೀಸ್ ಅದಕ್ಕೆ ಯೂಸ್ ಮಾಡ್ತೀವಿ, ಬಯಾಲಜಿ ಒಳಗೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಏನು ಹೇಳ್ತಾನೆ, ಜಿಯೋಗ್ರಫಿ ಬಗ್ಗೆ ಹೇಳ್ತೀವಿ, ಅದಕ್ಕೆ ನಾವು ಕೆಟಗರೀಸ್ ಯೂಸ್ ಮಾಡಬೇಕು. ಆನ್ಸರ್ ಏನಾಗುತ್ತೆ, ಕೆಟಗರೀಸ್. ಸ್ಪೀಸೀಸ್ ಅಂದರೆ ಜಾತಿ ಅಥವಾ ವಿಧಗಳನ್ನು ಬರ್ತೈತಿ. ಕೆಟಗರೀಸ್ ಅಂದ್ರೆ ವಿಧಗಳನ್ನ ಬರ್ತೈತಿ. ಸೈಕ್ಲೋನ್ಸ್ 2 ಟೈಪ್ಸ್ ಅಂತ ಬರ್ತೈತಿಲ್ಲ, ಕೆಟಗರೀಸ್. 2 ಕೆಟಗರೀಸ್ ಅಂಡರ್ ವಿಚ್ ಸೈಕ್ಲೋನ್ಸ್ ಫಾಲ್ ಅಂತ 2 ಕೆಟಗರಿ ಒಳಗದಾವು ಅಂತ ಹೇಳ್ತಾನೆ. ಅಂದ್ರೆ 2 ಕೆಟಗರಿ ಹೆಂಗೆ ಬಂದು ನಮ್ಗೆ ಇಲ್ಲಿ ಇಕ್ವೇಟರ್ದಾಗ ತಯಾರಾಗೋ ಬೇರೆ ಮತ್ತು ಟೆಂಪ್ರೇಟ್ ಜೋನ್ದಾಗ ತಯಾರಾಗೋ ಬೇರೆ. ಟೆಂಪ್ರೇಟ್ ಅಂದರೆ ಸಮಶೀತೋಷ್ಣ ವಲಯದಾಗ ತಯಾರಾಗೋ ಬೇರೆ, ಉಷ್ಣವಲಯದಾಗ ತಯಾರಾಗೋ ಬೇರೆ, ಅಂದರೆ ಎರಡು ಬಂದವು. ಅದಕ್ಕಾಗಿ ನಾವೇನು ಮಾಡ್ತೀವಿ, ಕೆಟಗರೀಸ್ ಅಂತ ತುಂಬ್ತೀವಿ. ದಸ್ ನೇಮ್ ಸೈಕ್ಲೋನ್ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್. ಇದು ನೇಮ್ ಸೈಕ್ಲೋನ್ ಒಂದು ವರ್ಡ್ ಹೆಂಗೆ ಎದರಿಂದ ಬಂದೈತಿ, ಗ್ರೀಕ್ ವರ್ಡ್ದಿಂದ ಬಂದೈತಿ. ಅದ್ರೊಳಗೆ ಸೈಕ್ಲೋಸ್ ಅಂದರೆ ಏನಾಗೈತಿ, ಸ್ನೇಕ್ಸ್ ಕಾಯಿಲ್ ಅಂತ. ಈಗ ಸ್ನೇಕ್ ಸಿಂಬಿ ಆಗ್ತೈತಿಲ್ಲ, ಸ್ನೇಕ್ ಹಿಂಗೆ ರೌಂಡ್ ಆಗಿ ಕುಂತಿರ್ತೈತಿ, ಯಾವಾಗಲೂ ಹಾವಿನ ಸಿಂಬಿ ಅಂತ ಕರಿತೀವಲ್ಲ ನಾವು, ಅದಕ್ಕೇನಂತ ಅದು ಕಾಯಿಲ್ಸ್ ಅಂತ ಕರಿತಾರೆ. ಸ್ನೇಕ್ಸ್ ಕಾಯಿಲ್ ಅಂದ್ರೆ ಯಾವಾಗಲೂ ಸೈಕ್ಲೋನ್ ಹಿಂಗೆ ರೌಂಡ್ ಆಗೇ ತಯಾರಾಗ್ತೈತಿ. ಹೆನ್ರಿ ಪ್ಯಾಡಿಂಗ್ಟನ್ ಇದನ್ನು ಮೊದಲ ಈ ವರ್ಡನ್ನು ತೊಗೊಂಬರ್ತಾನೆ. ಕಮ್ ವಿತ್ ದ ಟರ್ಮ್. ಹೆನ್ರಿ ಪ್ಯಾಡಿಂಗ್ಟನ್ ಈ ವರ್ಡನ್ನು ಯೂಸ್ ಮಾಡ್ತಾನೆ. ಟ್ರಾಪಿಕಲ್ ಸ್ಟಾರ್ಮ್ಸ್ ಅದು ಎದಕ್ಕೆ ಯೂಸ್ ಮಾಡ್ತಾನೆ, ಟ್ರಾಪಿಕಲ್ ಸ್ಟಾರ್ಮ್ಸ್ ಅಂದರೆ ಉಷ್ಣವಲಯದಲ್ಲಿರುವಂಥ ಸೈಕ್ಲೋನ್ಗಳಿಗೆ ಯೂಸ್ ಮಾಡ್ತಾನೆ. ಅರೇಬಿಯನ್ ಸಿ ಆ್ಯಂಡ್ ಬೇ ಆಫ್ ಬೆಂಗಾಲ್. ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್. ಅದು ಕಲೆಕ್ಟ್ ಅಂದರೆ ಕೂಡಿಸೋದು, ನೆಗೆಟ್ ಅಂದರೆ ಇಲ್ಲ ಅಂದ್ರೆ ಏನಾಗ್ತೈತಿ, ಇಲ್ಲದಂತೆ ಇರೋದು. ನೆಗೆಟ್ ಅಂದರೆ ಇಲ್ಲದಂತೆ, ಕಲೆಕ್ಟ್ ಅಂದರೆ ಕೂಡಿಸೋದು. ಅಂದರೆ ನೆಗೆಟ್ ಅಂದರೆ ಇಲ್ಲದಂತೆ, ನೆಗ್ಲಿಜಿಬಲ್ ಅನ್ನೋದು. ನೆಗೆಟ್ ಅಂದರೆ ನೆಗ್ಲಿಜಿಬಲ್. ಮಿಮಿಕ್ ಅಂದರೆ ಮಿಮಿಕ್ರಿ ಮಾಡೋದು, ನಿಮ್ಗೆ ಗೊತ್ತೈತೆ ಮಿಮಿಕ್ರಿ ಹೆಂಗಂತಂದ್ರೆ ರಿಸೆಂಬಲ್ಸ್ ಅಂದ್ರೆ ಅಂದರೆ ಹೋಲುವಂಥ. ಓಕೆ, ಇಲ್ಲೇನು ಹೇಳ್ತಾನೆ, ಹೆನ್ರಿ ಪ್ಯಾಡಿಂಗ್ಟನ್ ಕಮ್ ವಿತ್ ಟರ್ಮ್ ಬಿಕಾಸ್ ಟ್ರಾಪಿಕಲ್ ಸ್ಟಾರ್ಮ್ಸ್ ಇನ್ ಅರೇಬಿಯನ್ ಸಿ ಆ್ಯಂಡ್ ಬೇ ಆಫ್ ಬೆಂಗಾಲ್. ಏನು ಅರೇಬಿಯನ್ ಸೀದಾಗ ಮತ್ತು ಬೇ ಆಫ್ ಬೆಂಗಾಲ್ದಾಗ ಏನು ತಯಾರಾಗ್ತಾವಲ್ಲ ಅವೇನು ಹೋಲ್ತಾವಂತ, ಒಂದಕ್ಕೊಂದು ಹೋಲ್ತಾವೆ ಅಂದ್ರೆ ನಾವೇನು ತುಂಬಬೇಕು, ಇಲ್ಲಿ ರಿಸೆಂಬಲ್ಸನ್ನು ತುಂಬಬೇಕು. ಓಕೆ, ರಿಸೆಂಬಲನ್ನು ತುಂಬಬೇಕು. ಅದಕ್ಕಾಗಿ ನಾವೇನು ಮಾಡ್ತೀವಿ, ಆನ್ಸರ್ 4ನೇದು ತುಂಬ್ತೀವಿ. ಓಕೆ, ಎಲ್ಲ ಈಗ 5ನೇ ಕ್ವಶನು ಮುಗೀತು. ಟೋಟಲ್ 20 ಕ್ವಶನ್ ನಾನು ಹೇಳಿದ್ದೀನಿ. 9ನೇ ಕ್ವಶನ್ ಪೇಪರ್ ನಾನು ಬಿಡಿಸಿದ್ದೀನಿ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಇನ್ನೂ ಏನಾದರೂ ಪ್ರಾಬ್ಲಮ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.